ಮೂವಿ ಓಪನಿಂಗ್ ಸೀನ್ ನಲ್ಲಿ 1981 ಅಂಬರ್ ಮಾಂಗೋನ್ ಹೋಟೆಲ್ನಿಂದ ಶುರುವಾಗುತ್ತೆ. ಇಲ್ಲಿ ಈ ಮೂವಿಯ ವರ್ಕರ್ ನಿಂಗ್ರೂಮ್ ನ ತೋರಿಸ್ತಾರೆ. ನಿಂಗ್ರೂಮ್ ಹತ್ರ ಈ ಹೋಟೆಲ್ ನ ಓನರು ಸುಕ್ತಿನಿ ಸೆಕೆಂಡ್ ಫ್ಲೋರ್ ನ ಕ್ಲೀನ್ ಮಾಡೋಕೆ ಹೇಳ್ತಾ ಇರ್ತಾಳೆ. ಮತ್ತೆ ಯಾವುದೇ ಕಾರಣಕ್ಕೂ ನೀನು ಥರ್ಡ್ ಫ್ಲೋರ್ ಹೋಗ್ಬೇಡ, ಅಲ್ಲಿ ರಿನೋವೇಷನ್ ನಡೀತಾ ಇದೆ, ಬರೀ ಸೆಕೆಂಡ್ ಫ್ಲೋರ್ ನ ಮಾತ್ರ ಕ್ಲೀನ್ ಮಾಡು ಅಂತ ಹೇಳ್ತಾ ಇರ್ತಾಳೆ. ಇವಳು ಸರಿ ಆಯ್ತು ಮೇಡಮ್ ಅನ್ಬಿಟ್ಟು ಸೆಕೆಂಡ್ ಫ್ಲೋರ್ ನ ಕ್ಲೀನ್ ಮಾಡಕ್ ಹೋಗ್ತಾಳೆ. ಸೆಕೆಂಡ್ ಫ್ಲೋರ್ ನ ಕ್ಲೀನ್ ಮಾಡಕ್ ಹೋಗ್ತಿರ್ಬೇಕಾದ್ರೆ ಇವಳಿಗೆ ಥರ್ಡ್ ಫ್ಲೋರ್ ಇಂದ ಯಾರೋ ಒಬ್ರು ಅಳೋ ಶಬ್ದ ಕೇಳಿಸುತ್ತೆ. ಇವಳು ಕೂಡ ಯಾರಿರ್ಬೋದು ಅಂತ ಥರ್ಡ್ ಫ್ಲೋರ್ ಹತ್ರ ಹೋಗ್ತಾಳೆ. ಅಲ್ಲಿ ಎಲ್ಲಾ ಲೈಟ್ಗಳು ಬ್ಲಿಂಕ್ ಆಗಕ್ ಶುರುವಾಗುತ್ತೆ. ಇವಳು ಎದ್ರುಕೊಂಡು ಮುಂದೆ ಹೋಗ್ತಾ ಇರ್ತಾಳೆ. ಈ ಥರ್ಡ್ ಫ್ಲೋರ್ ಲಾಸ್ಟ್ ರೂಮ್ ಹತ್ರ ಹೋಗಿ ನೋಡ್ತಾಳೆ. ಅಲ್ಲಿ ಆ ಡೋರ್ಗೆ ಯಾವುದೇ ನಂಬರ್ ಇರೋದಿಲ್ಲ. ಇವಳು ಧೈರ್ಯ ಮಾಡ್ಕೊಂಡು ಆ ಡೋರ್ ನ ಓಪನ್ ಮಾಡಿ ನೋಡ್ತಾಳೆ. ಒಳಗಡೆ ಯಾವ್ದೋ ಒಬ್ಳು ಹುಡುಗಿ ಫುಲ್ ವೈಟ್ ಕೂದಲು ಮತ್ತೆ ಫುಲ್ ಮೈಯೆಲ್ಲ ವೈಟ್ ಆಗಿರುತ್ತೆ ಅವಳದು. ಆ ಹುಡುಗಿ 3 ದಿನ ಮತ್ತೆ ಮಧ್ಯರಾತ್ರಿ ಅಂತ ಹೇಳಿ ಸುಮ್ನೆ ಆಗ್ಬಿಡ್ತಾಳೆ. ಇವಳು ಅದನ್ನ ಕೇಳಿಸ್ಕೊಂಡು ತುಂಬಾ ಎದ್ರುಕೊಂಡ್ಬಿಡ್ತಾಳೆ. ಮತ್ತೆ ಸೀನ್ 3 ದಿನ ಆದ್ಮೇಲೆ ತೋರಿಸ್ತಾರೆ. ಇಲ್ಲಿ ನಿಂಗ್ರೂಮ್ ಅವ್ರ ಮಗ್ಳ ಹತ್ರ ಇದ್ರ ಬಗ್ಗೆ ಮಾತಾಡ್ತಾ ಇರ್ತಾಳೆ. ಇವಳ ಹತ್ರ 3 ದಿನದಿಂದ ವಿಚಿತ್ರವಾಗಿ ಏನೇನು ನಡೀತಾ ಇರುತ್ತೆ. ಅದನ್ನೆಲ್ಲ ಇವಳ ಮಗ್ಳ ಹತ್ರ ಹೇಳ್ಕೊತಾ ಇರ್ತಾಳೆ. ಅವಳ ಮಗಳು ಕೂಡ ಇದನ್ನೆಲ್ಲ ತಲೆಗೆ ಹಾಕೊಂಡ್ಬಿಡಮ್ಮ, ಇದೆಲ್ಲ ಸುಮ್ನೆ ಸುಳ್ಳು ಅನ್ಕೊಂಡ್ ಸುಮ್ನೆ ಆಗ್ಬಿಡು ಅಂತ ಹೇಳಿ ಸುಮ್ನಾಗಿಸ್ತಾರೆ. ಇವಳು ನೈಟು ಪ್ರೇಯರ್ ಮಾಡ್ತಿರ್ಬೇಕಾದ್ರೆ ಇವಳಿಗೆ ಎಲ್ಲಾ ಕಡೆ ವಿಚಿತ್ರವಾಗಿ ಅನ್ಸುತ್ತೆ. ಲೈಟ್ ಎಲ್ಲ ಬ್ಲಿಂಕ್ ಆಗುತ್ತೆ. ಮತ್ತೆ ನೋಡ್ತಿದ್ದಂಗೆ ಅವಳ ಹಿಂದೆ ಇರೋ ಕನ್ನಡಿಲಿ ಸೇಮ್ ಅದೇ ರೀತಿಯ ಒಂದು ಇವಿಲು ಇವಳ ಹತ್ರ ಬರ್ತಾ ಇರುತ್ತೆ. ಇವಳು ಸಡನ್ ತಿರುಗಿ ನೋಡ್ತಾಳೆ, ಬಟ್ ಅಲ್ಲಿ ಏನು ಇರೋದೇ ಇಲ್ಲ. ಇವಳು ಕೂಡ ಭಯ ಪಡ್ಕೊಂಡು ಪ್ರೇಯರ್ನೆಲ್ಲ ಮುಗಿಸ್ತಾಳೆ. ಇವಳಿಗೊಂದು ಶಾಡೋ ಕಾಣಿಸುತ್ತೆ. ತಿರುಗಿ ನೋಡಿದಾಗ ಅಲ್ಲೇನು ಇರೋದು ಇಲ್ಲ. ಸರಿ, ಇವಳು ಪ್ರೇಯರ್ನೆಲ್ಲ ಮುಗಿಸಿ ಮನ್ಕೊಳಕ್ಕೆ ಅಂತ ಹೋಗ್ತಾಳೆ. ಆಗ ಇವಳ ಮೇಲೆ ಆ ಇವಿಲು ಅಟ್ಯಾಕ್ ಮಾಡ್ಬಿಡುತ್ತೆ. ಜೋರಾಗಿ ಕಿರ್ಚಾಡ್ಕೊಂಡ್ಬಿಡ್ತಾಳೆ. ಇದನ್ನ ಅವಳ ಮಗಳು ಕೇಳಿಸ್ಕೊಂಡು ಇವ್ರ ಅಮ್ಮನ ಹತ್ರ ಬರ್ತಾಳೆ. ಬಂದ್ ನೋಡಿದಾಗ ಆ ಇವಿಲು ಇವ್ರ ಅಮ್ಮನ ಭೀಕರವಾಗಿ ಸಾಯಿಸಾಕ್ಬಿಟ್ಟಿರುತ್ತೆ. ಅವಳ ಚರ್ಮನೆಲ್ಲ ಕಿತ್ತಾಕಿ ಫುಲ್ಲು ಕ್ರೂರವಾಗಿ ಸಾಯಿಸಾಕ್ಬಿಟ್ಟಿರುತ್ತೆ. ಇಲ್ಲಿಗೆ ಸೀನ್ ಕಟ್ಟಾಗಿ 3 ದಿನ ಆದ್ಮೇಲೆ ನಮಗೆ ತೋರಿಸ್ತಾರೆ. ಇಲ್ಲಿ ನಮ್ಗೆ ಇಬ್ರು ಅಕ್ಕ ತಂಗಿನ ತೋರಿಸ್ತಾರೆ. ಒಬ್ಳ ಹೆಸರು ರಾಯ್ನಾ, ಇನ್ನೊಬ್ಳ ಹೆಸರು ಫ್ರೇ ಅಂತ. ಇವರಿಬ್ರು ಇವ್ರ ತಂದೆ ಕಟ್ಸಿರೋ ಒಂದು ಇದೇ ಹೋಟೆಲ್ಗೆ ಬಂದಿರ್ತಾರೆ. ಈ ಹೋಟೆಲ್ ಇವ್ರ ತಂದೆದೇ ಇದು. ಇವರಿಬ್ರು ತಂದೆ ಹೆಸರು ಹೇಳಿಲ್ಲ. ಇವರಿಬ್ರು ತಂದೆ ಹೆಸರು ಬಂದ್ಬಿಟ್ಟು ಜಾನ್ವಾರ್ ಅಂತ. ಈ ಹೋಟೆಲ್ ಇದೆಯಲ್ಲ, ಇದನ್ನ ನೋಡ್ಕೊಳಕ್ಕೆ ಅಂತಾನೆ ಈ ಜಾನ್ವಾರ್ನ ಹೆಂಡತಿಯ ತಂದೆ ತಾಯಿಗೆ ಕೊಟ್ಟಿರ್ತಾನೆ. ಅಂದ್ರೆ ಈ ರಾಯ್ನಾ ಅವ್ರ ಅಮ್ಮ ಇದಾರಲ್ಲ, ಅವ್ರ ಅಪ್ಪ ಅಮ್ಮಂಗೆ ಕೊಟ್ಟಿರ್ತಾರೆ. ಬಟ್ ಜಾನ್ವಾರ್ ಸ್ವಲ್ಪ ದಿನಗಳ ಹಿಂದೆನೆ ಸತ್ತೋಗ್ಬಿಟ್ಟಿರ್ತಾನೆ. ಅಂದ್ರೆ ಹೋಟ್ಲನ್ನೆಲ್ಲ ಇವ್ರ ಮಗಳ ಹೆಸರಿಗೆ ಬರ್ದಿಕ್ಕಿರ್ತಾನೆ. ರಾಯ್ನ ಅಜ್ಜಿ ಕೂಡ ನೀನು ನಾಳೆ ಹೋಗ್ಬಿಟ್ಟು ನಿಮ್ ತಂದೆ ಲಾಯರ್ನ ಮೀಟ್ ಮಾಡು, ಯಾಕೆಂದ್ರೆ ಈ ಹೋಟೆಲ್ಲು ಇನ್ಮೇಲೆ ನಿನ್ನ ಹೆಸರಿಗೆ ಬರ್ಬೇಕು, ಅದಕ್ಕೋಸ್ಕರ ನೀನು ನಾಳೆ ಹೋಗ್ಬಿಟ್ಟು ಲಾಯರ್ನ ಮೀಟ್ ಮಾಡ್ಕೊಂಬ ಅಂತ ಹೇಳ್ತಾ ಇರ್ತಾಳೆ. ಮತ್ತೆ ಇನ್ನೊಂದು ವಿಷಯನೂ ಹೇಳ್ತಾಳೆ, ಯಾವುದೇ ಕಾರಣಕ್ಕೂ ಕೂಡ ಆ ಥರ್ಡ್ ಫ್ಲೋರ್ ಲಾಸ್ಟ್ ಇರೋ ರೂಮ್ಗೆ ನೀವು ಕಾಲೇ ಇಡಕ್ ಹೋಗ್ಬಿಡಿ, ಅದ್ರ ಹತ್ರ ಸುಳಿಲೇಬೇಡಿ ನೀವು ಅಂತ ಹೇಳ್ತಾ ಇರ್ತಾಳೆ. ಈ ಹೋಟೆಲ್ ಬಗ್ಗೆ ಇವ್ರಿಗೆ ಸ್ವಲ್ಪ ನಿಜವಾದ ಸತ್ಯ ಗೊತ್ತು, ಆದ್ರೆ ಇವ್ರು ಹೇಳ್ತಾನೆ ಇಲ್ಲ. ಇದಾದ್ಮೇಲೆ ರೇ ಇದ್ದಾಳಲ್ಲ, ಅವಳು ಅವಳ ತಂಗಿ ಫ್ರೇನ ಅಲ್ಲೇ ಹತ್ರದಲ್ಲಿರೋ ಒಂದು ಸ್ಕೂಲ್ಗೆ ಜಾಯಿನ್ ಮಾಡ್ಸಕ್ಕೆ ಅಂತ ಕರ್ಕೊಂಡು ಹೋಗಿರ್ತಾಳೆ. ಇವರಲ್ಲೇ ಇಲ್ಲೇ ಇರೋಕೆ ಡಿಸೈಡ್ ಮಾಡ್ಕೊಂಡು ಇಲ್ಲಿಗೆ ಬಂದಿರ್ತಾರೆ. ಹಾಗಾಗಿ ಇವಳ ತಂಗಿ ರೇನ ನಿಯರ್ ಬೈ ಅಲ್ಲಿರೋ ಒಂದು ಸ್ಕೂಲಲ್ಲಿ ಅಡ್ಮಿಷನ್ ಮಾಡಿಸ್ತಾ ಇರ್ತಾಳೆ. ಅಲ್ಲಿಗೆ ಇವಳ ಎಕ್ಸ್ ಬಾಯ್ ಫ್ರೆಂಡ್ ಆರ್ಡೋ ಬರ್ತಾನೆ. ಇವರಿಬ್ರು ರೀಸೆಂಟ್ ಆಗಿ ಒಂದು ಬ್ರೇಕಪ್ ಆಗಿರುತ್ತೆ. ರೈನನೇ ಇವಳಿಂದ ದೂರ ಆಗ್ಬಿಟ್ಟಿರ್ತಾನೆ. ಆರ್ಡೋ ಕೂಡ ಪ್ಲೀಸ್ ಕುತ್ಕೊಂಡು ನನ್ನ ಬಗ್ಗೆ ಸ್ವಲ್ಪ ಯೋಚನೆ ಮಾಡು, ಏನ್ ತುಕ್ ನನ್ನ ಬಿಟ್ಟು ಹೋಗ್ಬಿಟ್ಟೆ ಅಂತ ಮತ್ತೆ ಇಬ್ರು ಒಂದಾಗನ ಅಂತ ಇವಳು ಕೇಳ್ಕೊತಾ ಇರ್ತಾನೆ. ಬಟ್ ಆದ್ರೆ ಇವಳು ಅದಕ್ಕೆ ಒಪ್ಕೋತಾನೆ ಇರೋದಿಲ್ಲ. ಯಾಕೆಂತ ಮುಂದೆ ನೋಡೋಣ. ಮತ್ತೆ ಆರ್ಡೋ ಇದ್ದಾನಲ್ಲ, ಅವನು ಈ 3 ದಿನ ಹಿಂದೆ ಸತ್ತೋದ್ಲಲ್ಲ ನಿನ್ಗ್ರಮ್ಮ, ಅವಳ ಬಗ್ಗೆ ಹೇಳ್ತಾನೆ. ಅವಳು ಸತ್ತೋಗಿದ್ದು ನಿಮ್ಮ ಹೋಟೆಲಲ್ಲೇ ಪ್ರಾಬ್ಲಮ್ ಇರ್ಬೇಕು, ಹುಷಾರಾಗಿರು ಅಂತ ಹೇಳ್ತಾನೆ. ಇದನ್ನ ಇವ್ರ ಅಜ್ಜಿ ನನ್ಗೆ ಹೇಳಲೇ ಇಲ್ವಲ್ಲ ಅಂತ 1 ನಿಮಿಷ ಶಾಕ್ ಆಗ್ತಾಳೆ. ಮತ್ತೆ ಸೀದಾ ಇವ್ರ ಅಜ್ಜಿ ಹತ್ರ ಹೋಗ್ಬಿಟ್ಟು ಈ ತರ ಒಂದು ವಿಷಯ ನಡೆದಿದೆ, ನನಗೆ ಯಾಕೆ ಹೇಳಿಲ್ಲ ಅಂತ ಅವ್ರ ಅಜ್ಜಿ ತಾತನೇ ಕೇಳ್ತಾ ಇರ್ತಾಳೆ. ಅವ್ರ ಅಜ್ಜಿ ತಾತನು ಕೂಡ ಇಂಗ್ರೂಮ್ ಇಲ್ಲಿಗೆ ಸ್ವಲ್ಪ ದಿನದಿಂದ ಕೆಲಸ ಮಾಡ್ತಿದ್ಲ ಅಷ್ಟೇ. ಬಟ್ ಆದ್ರೆ ಅವಳು ಮಿಸ್ಟೀರಿಯಸ್ ಆಗಿ ಸತ್ತೋಗಿದ್ದು ನಮ್ಗೆ ಏನಕ್ಕೆ ಅಂತಾನೆ ಗೊತ್ತಿಲ್ಲ. ಮತ್ತೆ ಈ ವಿಷಯನೆಲ್ಲ ನಿನ್ಗೆ ಹೇಳಿ ನಿನ್ನನ್ನು ಎದುರಿಸೋಕೆ ನಮ್ಗೆ ಇಷ್ಟ ಇರ್ಲಿಲ್ಲ ಅಂತ ಅವರು ಕೂಡ ಹೇಳ್ತಾ ಇರ್ತಾಳೆ. ಈ ಆರ್ಡೋ ಇದನ್ನೆಲ್ಲ ಅವನು ಇಲ್ಲೇ ಇರೋಕೆ ಒಂದು ರೂಮ್ ನ ಪರ್ಚೇಸ್ ಮಾಡ್ತಾನೆ. ಇವಳಿಗೆ ಏನು ತೊಂದರೆ ಆಗ್ಬಾರ್ದು, ಮತ್ತೆ ಹಾಗೋಗ ಮಾಡಿ ಇವಳನ್ನ ಕನ್ವಿನ್ಸ್ ಮಾಡ್ಕೊಂಡು ಇವಳನ್ನ ಒಪ್ಸಾನ ಅಂತ. ಮತ್ತೆ ಆ ನಿಂಗ್ರೂಮ್ ಹೇಗ್ ಸತ್ತೋದ್ಲು ಅಂತ ಇನ್ವೆಸ್ಟಿಗೇಷನ್ ಮಾಡೋಕ್ಕೂ ಕೂಡ, ಯಾಕೆಂದ್ರೆ ಇವನೊಬ್ಬ ಡ್ರೆಸ್ ಅಲ್ಲಿ ಇರ್ತಾನೆ ಅದಕ್ಕೋಸ್ಕರ. ಮತ್ತೆ ನೈಟು ಈ ರಾಯ್ನಾ ಮತ್ತೆ ಇವಳ ತಂಗಿ ಫ್ರೇ ಇಬ್ರು ಹೇಗೆ ಮಾತಾಡ್ತಾ ಇರ್ತಾರೆ. ಆಗ ಫ್ರೇ ಇದ್ದಾಳಲ್ಲ, ಅವಳು ಆರ್ಡೋಗೆ ಇರೋ ನಿಜನಲ್ಲೇ ಹೇಳ್ಬಿಡು, ಅವ್ನ ಅರ್ಥ ಮಾಡ್ಕೋತಾನೆ, ಸುಮ್ನೆ ಏನ್ ತುಕ್ ನೀನ್ ಒಬ್ಳೆ ಕೊರಗ್ತೀಯ ಅಂತ ಹೇಳ್ತಾ ಇರ್ತಾಳೆ. ರಾಯ್ನ ಲೈಫ್ ಅಲ್ಲಿ ಇರೋ ಪ್ರಾಬ್ಲಮ್ಸ್ ನೋಡಿ ಸಾಕಾಗಿ ಅವಳು ದೇವ್ರ ಮೇಲೆ ಇರೋ ನಂಬಿಕೆನೆ ಬಿಟ್ಬಿಟ್ಟಿರ್ತಾಳೆ. ಮತ್ತೆ ತನ್ನ ರೂಮಿನ ಬಾಲ್ಕನಿ ಮೇಲೆ ನಿಂತಿರ್ಬೇಕಾದ್ರೆ ಆ ಥರ್ಡ್ ಫ್ಲೋರ್ ಇರೋ ಒಂದು ರೂಮ್ ಇಂದ ಒಂದು ಲೈಟ್ ಆನ್ ಆಗಿರೋ ತರ ಕಾಣಿಸುತ್ತೆ. ಇವಳು ಏನದು ಅಂತ ನೋಡಕ್ಕೆ ಅಂತ ಆ ಥರ್ಡ್ ಫ್ಲೋರ್ ಹತ್ರ ಹೋಗ್ತಾ ಇರ್ತಾಳೆ. ಇವಳಿಗೆ ಯಾರೋ ಒಬ್ರು ಅಳೋ ರೀತಿ ಕೇಳಿಸ್ತಾ ಇರುತ್ತೆ. ಇವಳು ಯಾರದು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಆ ಥರ್ಡ್ ಫ್ಲೋರ್ ಹತ್ರ ಹೋಗ್ತಾಳೆ. ಆ ಥರ್ಡ್ ಫ್ಲೋರ್ಗೆ ಹೋಗ್ಬೇಕಾಗಿರೋ ಒಂದು ಬಾಗ್ಲು ಲಾಕ್ ಆಗಿರುತ್ತೆ. ಇವಳು ಒಂದು ಟೂಲ್ ನ ತಗೊಂಬಂದು ಆ ಬೀಗನ ಹೊಡೆದಾಕ್ತಾಳೆ. ಆ ಲಾಸ್ಟ್ ರೂಮ್ ಹತ್ರ ಹೋಗ್ತಾ ಇರ್ತಾಳೆ. ಇವಳು ಹೋಗ್ತಾ ಇರ್ಬೇಕಾದ್ರೆ ಯಾರದು ಅಂತ ಕೇಳ್ತಾನೆ ಇರ್ತಾಳೆ.
ಆದ್ರೆ ಅಲ್ಲಿ ಅಳೆ ಶಬ್ದ ಬಿಟ್ರೆ ಇನ್ನೇನು ಕೇಳಿಸ್ತಾನೆ ಇರೋದಿಲ್ಲ. ಯಾರೊಬ್ರು ತುಂಬಾ ಜೋರಾಗಿ ಅಳ್ತಾ ಇರ್ತಾರೆ. ಇವಳು ಧೈರ್ಯ ಮಾಡ್ಕೊಂಡು ಡೋರ್ ನ ಓಪನ್ ಮಾಡೇ ಬಿಡ್ತಾಳೆ. ಅಲ್ಲಿ ಇವಳಿಗೆ ಸೇಮ್ ಅದೇ ರೀತಿ ಒಬ್ಳು ವೈಟ್ ಹುಡುಗಿ ಮತ್ತೆ ವೈಟ್ ಕೂದಲು ಹಾಕೊಂಡಿರೋ ಒಂದು ಹುಡುಗಿ ಕನ್ನಡಿ ಮುಂದೆ ಕೂತಿರ್ತಾಳೆ. ಅವಳು ಇವಳನ್ನ ನೋಡ್ಬಿಟ್ಟು 3 ದಿನ ಮಧ್ಯರಾತ್ರಿ ಅಂತ ಹೇಳ್ತಾಳೆ. ಇವಳಿಗೆ ಇದೇನು ಅರ್ಥನೇ ಆಗೋದಿಲ್ಲ. ಒಂದ್ ನಿಮಿಷ ಎದ್ರುಕೊಂಡ್ಬಿಟ್ಟು ಸೀದಾ ಬಾಗ್ಲ ಹಾಕೊಂಡು ಈ ಕಡೆ ಬಂದೇ ಬಿಡ್ತಾಳೆ. ಮತ್ತೆ ಇವಳಿಗೆ ಡೌಟ್ ಬರುತ್ತೆ, ಈ ರೂಮಲ್ಲಿ ಯಾರೋ ಒಬ್ರು ಇದ್ದಾರಲ್ಲ, ಮತ್ತೆ ಯಾಕೆ ಮತ್ತೆ ನಮ್ಮ ಅಜ್ಜಿ ತಾತ ಅಲ್ಲಿ ರಿನೋವೇಷನ್ ನಡೀತಿದೆ ಅಂತ ಸುಳ್ಳು ಹೇಳಿದ್ರು ಅಂತ ನಾಳೆ ಕೇಳೋಣ ಅನ್ಕೊಂಡು ಸುಮ್ಮನಾಗ್ತಾಳೆ. ನೆಕ್ಸ್ಟ್ ಡೇಗೆ ಇವಳು ಬೆಳಗ್ಗೆಗೆ ಇವಳು ತಂಗಿನ ಸ್ಕೂಲಿಗೆ ಬಿಡೋಣ ಅಂತ ಹೋಗ್ತಾ ಇರ್ತಾಳೆ. ಆಗ ಇವ್ರ ಕಾರ್ ವಿಂಡೋ ಮೇಲೆ 1 ಅಂತ ಇರುತ್ತೆ. ಅಂದ್ರೆ ಮೊದಲನೇ ದಿನ ಇವಳ್ದು ಇವತ್ತ ಅಂತ. ಇವಳು ಆ ಕಡೆ ನೋಡಿ ಈ ಕಡೆ ನೋಡೋ ಅಷ್ಟರಲ್ಲಿ ಆ 1 ಅಂತ ನಂಬರ್ ಬರ್ದಿರುತ್ತಲ್ಲ ಅದು ಮಾಯ ಆಗೋಗ್ಬಿಟ್ಟಿರುತ್ತೆ. ಮತ್ತೆ ಈ ವಿಷಯದ ಬಗ್ಗೆ ತನ್ನ ಅಜ್ಜಿನ ಕೇಳೋಣ ಅನ್ಬಿಟ್ಟು ಅವ್ರ ಅಜ್ಜಿ ಹತ್ರ ಹೋಗ್ತಾರೆ. ಅವ್ರ ಅಜ್ಜಿ ಕೂಡ ಇವಳು ಟೆನ್ಷನ್ ಆಗಿರೋದು ನೋಡಿ, ಏನಾಯ್ತು ಮಗ, ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದೆ ಅಂದಾಗ ಇವಳು ನೆನ್ನೆ ನೈಟ್ ನಡೆದಿರೋದೆಲ್ಲ ಅವ್ರ ಅಜ್ಜಿ ಹತ್ರ ಹೇಳ್ತಾಳೆ. ಇದನ್ನ ಕೇಳಿದ ತಕ್ಷಣ ಒಂದ್ ನಿಮಿಷ ಅಜ್ಜಿಗೆ ಶಾಕ್ ಹೊಡೆದ್ಬಿಡುತ್ತೆ. ನೀನ್ ಯಾಕೆ ಆ ರೂಮ್ಗೆ ಹೋಗಿದ್ದೆ, ನನ್ಗೆ ಹೇಳ್ದೆ ತಾನೆ, ಏನ್ ತಪ್ಪು ಹೋಗ್ದೆ ಅಲ್ಲಿಗೆ, ಹೋಗ್ಬೇಡ ಅಂತ ಹೇಳ್ದಿದ್ರೆ ತಾನೆ ನಾನು ಅಂತ ತುಂಬಾ ಬೈತಾರೆ. ಆಗ ಅಲ್ಲಿಗೆ ಇವಳು ತಂಗಿ ಫೇ ಬಂದ್ಬಿಟ್ಟು ಅಕ್ಕ ಬಾ ನನ್ನ ಸ್ಕೂಲಿಗೆ ಬಿಡು ಅಂತ ಕರೀತಾಳೆ. ಇವಳು ಕೂಡ ಸರಿ ಆಯ್ತು ಅಜ್ಜಿ ಇವನ್ನ ಬಿಟ್ಬಿಟ್ಟು ಬರ್ತೀನಿ ಅಂದ್ಬಿಟ್ಟು ಹೊಂಟೋಗ್ಬಿಡ್ತಾಳೆ. ಆಗ ಅಲ್ಲಿಗೆ ಇವ್ರ ಗಂಡ ಗಾರಿಂತ ಬರ್ತಾನೆ. ಗಾರಿಂತ ಬಂದ್ಬಿಟ್ಟು ನಿಂಗ್ರೂಮ್ನ ಮಗಳು ಅವಳ ಅಮ್ಮನ ಒಂದು ಇವಿಲ್ ಸಾಯಿಸಿದೆ ಅನ್ಬಿಟ್ಟು ಪೊಲೀಸ್ಗೆ ಕಂಪ್ಲೇಂಟ್ ಮಾಡಿದ್ದಾಳೆ. ಆಗ ಸುಕ್ತೀನಿ ಇದ್ದಾಳಲ್ಲ, ಅವಳು ರಾಯ್ನ ಹೋಗಿ ರೂಮ್ನ ಓಪನ್ ಮಾಡಿ ಆತ್ಮನ ನೋಡ್ಬಿಟ್ಟಿದ್ದಾಳೆ ಅಂತ ಹೇಳಿದ ತಕ್ಷಣ ಇವನ್ಗೂ ಶಾಕ್ ಆಗ್ಬಿಡುತ್ತೆ. ನೆಕ್ಸ್ಟ್ ಸೀನ್ ಅಲ್ಲೇ ರಾಯ್ನ ಅವಳ ತಂಗಿನ ಸ್ಕೂಲಿಗೆ ಬಿಟ್ಬಿಟ್ಟು ಹೋಟೆಲ್ ಹತ್ರ ವಾಪಸ್ ಬರ್ತಾಳೆ. ಎಲ್ಲಾ ಗೆಸ್ಟ್ಗಳು ವಾಪಸ್ ಹೋಗ್ತಾ ಇರ್ತಾರೆ. ಯಾಕೆಂತ ಅವಳಿಗೆ ಗೊತ್ತೇ ಆಗ್ತಾ ಇರೋದಿಲ್ಲ. ಎಲ್ಲರೂ ಕೂಡ ವಾಪಸ್ ಹೋಗ್ತಾನೆ ಇರ್ತಾರೆ. ಇವಳಿಗೂ ಗೊತ್ತಾಗುತ್ತೆ ಈ ಮೆನ್ಷನ್ ಅಲ್ಲಿ ಯಾವ್ದೋ ಒಂದು ಆತ್ಮ ಇದೆ ಅನ್ಬಿಟ್ಟು ಎಲ್ಲರೂ ಕೂಡ ಬಿಟ್ಟು ಹೋಗ್ತಾ ಇದ್ದಾರೆ ಅಂತ. ಆಗ ಇವಳಿಗೊಂದು ಫೋನ್ ಬರುತ್ತೆ. ರೂಮ್ ನಂಬರ್ 13ಕ್ಕೆ ಟವಲ್ ನ ತಗೊಂಡ್ಬರ್ರಿ, ನಾನು ಸ್ನಾನ ಮಾಡ್ತಾ ಇದ್ದೀನಿ ಅಂತ ಯಾರೋ ಒಬ್ರು ಕಸ್ಟಮರ್ ಹೇಳ್ತಾರೆ. ಇವಳು ಕೂಡ ಟವಲ್ ನ ತಗೊಂಡು ರೂಮ್ ನಂಬರ್ 13ಕ್ಕೆ ಒಳಗಡೆ ಹೋಗ್ತಾಳೆ. ಇವಳು ಟವಲ್ ನ ತಾಡೋಗ ಅಲ್ಲಿ ಬಿಟ್ಟು ಟವಲ್ ಇಕ್ಕಿದೀನಿ ಸರ್ ಅಂತ ಹೇಳಿ ಹೋಗ್ತಿರ್ಬೇಕಾದ್ರೆ ಮತ್ತೆ ಇಲ್ಲಿಗೆ ಅವಳಿಗೆ ಅಳೋ ಶಬ್ದ ಕೇಳಿಸುತ್ತೆ. ಇವಳು ಭಯಪಡ್ಕೊಂಡು ಸಾರ್ ಎಲ್ಲ ಓಕೆನಾ ಅನ್ಬಿಟ್ಟು ಆ ಬಾತ್ರೂಮ್ ಹತ್ರ ಹೋಗಿ ನೋಡ್ತಾಳೆ. ಬಾತ್ರೂಮ್ ಕೂಡ ಯಾರು ಇರೋದೇ ಇಲ್ಲ. ಒಂದ್ ನಿಮಿಷ ಶಾಕ್ ಆಗ್ಬಿಡ್ತಾಳೆ ಇವಳು. ಆಗ ಇವಳು ಹಿಂದೆ ನೋಡ್ತಾಳೆ, ಯಾವ್ದೋ ಒಂದು ಆತ್ಮ ಇವಳು ಹಿಂದೆ ನಿಂತಿರೋ ತರ ಕಾಣಿಸ್ತಾ ಇರುತ್ತೆ. ನೋಡ್ತಿದ್ದಂಗೆ ಆ ಆತ್ಮ ಇವಳ ಮೇಲೆ ಅಟ್ಯಾಕ್ ಮಾಡೋಕ್ ಟ್ರೈ ಮಾಡುತ್ತೆ. ಇವಳು ಕೂಡ ಎದ್ರುಕೊಂಡು ಆ ರೂಮ್ ಇಂದ ಆಚೆ ಬಂದ್ಬಿಡ್ತಾಳೆ. ಇಲ್ಲಿ ಆರ್ಡೋ ಬಂದ್ಬಿಟ್ಟು ಅವಳನ್ನ ಸಮಾಧಾನ ಮಾಡ್ತಾ ಇರ್ತಾನೆ. ಏನಾಯ್ತು ಹೇಳು ಅಂತ, ಆ ರೂಮಲ್ಲಿ ಏನೋ ಇದೆ ನೋಡು ಅಂತ ಹೇಳ್ತಾನೆ. ಇವನು ಕೂಡ ಆ ರೂಮ್ ಒಳಗಡೆ ಹೋಗಿ ನೋಡ್ತಾನೆ. ಬಟ್ ಅಲ್ಲೇನು ಇರೋದೇ ಇಲ್ಲ. ಆ ನಿನ್ಗ್ರಮ್ ಮಗಳು ಈ ಹೋಟೆಲ್ ಒಂದು ಆತ್ಮ ಇದೆ ಅಂತ ಎಲ್ಲರಿಗೂ ಹೇಳಿರೋದಕ್ಕೋಸ್ಕರ ಅಲ್ಲಿರೋ ಎಲ್ಲರೂ ಕೂಡ ಆ ಹೋಟೆಲ್ನ ಬಿಟ್ಬಿಟ್ಟು ಹೋಗ್ತಾ ಇರ್ತಾಳೆ. ರೈನಾ ಕೂಡ ಇವ್ರ ಅಜ್ಜಿ ತಾತ ಹತ್ರ ಏನ್ ನಡೀತಾ ಇದೆ ಈ ಹೋಟೆಲ್ ಅಲ್ಲಿ, ಏನ್ ಹೇಳಿ ಪ್ಲೀಸ್ ಅಂತ ಇದ್ದಾಗ ಅವರು ಕೂಡ ಆ ಹೋಟೆಲ್ ಇರೋ ಒಂದು ನಿಜವಾದ ಸತ್ಯನ ಹೇಳ್ತಾರೆ. ಆ 3ನೇ ಫ್ಲೋರ್ ಅಲ್ಲಿರೋ ಆ ಹುಡುಗಿ ಗೆಸ್ಟ್ ಅಲ್ಲ, ಒಂದು ಆತ್ಮ. ಒಂದು 6 ತಿಂಗಳ ಹಿಂದೆ ಮತ್ತೆ ಈ ಹೋಟೆಲ್ ಎಲ್ಲ ತುಂಬಾ ಅಂದ್ರೆ ತುಂಬಾ ಹಾಳಾಗ್ಬಿಟ್ಟಿತ್ತು. ಮತ್ತೆ ಈ ಹೋಟೆಲ್ನ ನಿಮ್ ತಂದೆ ನಮ್ ಕೈ ಕೊಟ್ಬಿಟ್ಟು ಮತ್ತೆ ಈ ಹೋಟೆಲ್ನ ರೆನೋವೇಷನ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಆಗ ಈ ಹೋಟೆಲ್ನ ಪರಿಸ್ಥಿತಿ ತುಂಬಾ ಅಂದ್ರೆ ತುಂಬಾ ಹಾಳಾಗ್ಬಿಟ್ಟಿತ್ತು. ನಾವು ಕೂಡ ಈ ಹೋಟೆಲ್ನ ರೆನೋವೇಷನ್ ಮಾಡಕ್ಕೆ ಡಿಸೈಡ್ ಮಾಡ್ಕೊಂಡು, ಆದ್ರೆ ಒಂದು ದಿನ ಈ ಲೈಟ್ ಸರಿ ಮಾಡೋನು ಆ 3rd ಫ್ಲೋರ್ ಹತ್ರ ಇರೋ ಒಂದು ಲೈಟ್ ಸರಿ ಮಾಡ್ತಿರ್ಬೇಕಾದ್ರೆ ಅವನ್ಗೂ ಏನೋ ಒಂದು ವಾಯ್ಸ್ ಇದೇ ರೀತಿ ಕೇಳಿಸಿತ್ತು. ಅವನು ಕೂಡ ಅದನ್ನ ಫಾಲೋ ಮಾಡ್ಕೊಂಡು ಹೋದಾಗ ಅವನ್ಗೂ ಸೇಮ್ ಅದೇ ರೀತಿ ಒಂದು ಇವಿಲ್ ಕಾಣಿಸಿತ್ತು. ಅವನ್ಗೂ ಕೂಡ 3 ದಿನ ಮಧ್ಯರಾತ್ರಿ ಅಂತ ಹೇಳಿತ್ತು. ಇದಾದ 3ನೇ ದಿನಕ್ಕೆ ನಾವು ಆ ಹೋಟೆಲ್ ಹತ್ರ ಹೋಗಿ ನೋಡಿದಾಗ ಅವನು ತನ್ನ ತಲೆನ ಗೋಡೆ ಹೊಡ್ಕೊಂಡು ತನ್ನ ಕತ್ನೆ ಅರ್ಧಕ್ಕೆ ಮುರ್ಕೊಂಡು ಅಲ್ಲೇ ಸತ್ತೋಗ್ಬಿಟ್ಟ. ಮತ್ತೆ ಈ ಆತ್ಮದಿಂದ ನಾವ್ ಹೇಗಾದ್ರೂ ಮಾಡಿ ತಪ್ಪಿಸ್ಕೊಬೇಕು ಅಂತ ದದಾಂಗನ್ನ ಒಬ್ಬ ಮಂತ್ರವಾದಿನ ಕರ್ಕೊಂಡ್ಬಂದು ಈ ಆತ್ಮನ ಇಲ್ಲಿಂದ ಓಡ್ಸೋಕೆ ಟ್ರೈ ಮಾಡ್ತು. ಆದ್ರೆ ಆ ದದಾಂಗ ಮಂತ್ರವಾದಿಗೂ ಕೂಡ ಈ ಆತ್ಮನ ಏನು ಮಾಡಕ್ಕಾಗ್ಲಿಲ್ಲ. ಈ ಆತ್ಮ ಯಾವತ್ತೂ ಕೂಡ ಇಲ್ಲಿಂದ ಹೋಗಲ್ಲ. ಹಾಗಾಗಿ ನೀವು ಈ ರೂಮ್ನ ಪರ್ಮನೆಂಟ್ ಆಗಿ ಕ್ಲೋಸ್ ಮಾಡ್ಬಿಡಿ, ಇಲ್ಲಿ ಯಾರು ಬರ್ತಿರೋ ತರ ನೋಡ್ಕೊಳ್ಳಿ ಅಂತ ಹೇಳಿ ಆ ರೂಮ್ನ ಅಲ್ಲೇ ಕ್ಲೋಸ್ ಮಾಡಿಸ್ಬಿಟ್ಟು. ಇಷ್ಟೇ ನಮಗೆ ಗೊತ್ತಿರೋದು ಅಂತ ಇವ್ರು ಹೇಳ್ತಿರ್ಬೇಕಾದ್ರೆ ಸೀನು ಇವ್ರ ತಂಗಿ ಫೇ ಕಡೆಗೆ ಶಿಫ್ಟ್ ಆಗುತ್ತೆ. ಇಲ್ಲಿ ಟೀಚರು ಫೇಗೆ ಏನೋ ಒಂದು ವಸ್ತುನ ಲ್ಯಾಬ್ ಇಂದ ತಗೊಂಬರಕ್ಕೆ ಅಂತ ಹೇಳಿರ್ತಾರೆ. ಇವಳು ಕೂಡ ಅದನ್ನ ತಗೊಳಕ್ಕೆ ಅಂತ ಒಂದು ಲ್ಯಾಬ್ಗೆ ಬರ್ತಾಳೆ. ಇಲ್ಲಿ ಫೇನ್ ಆಟ ಆಡ್ಸಕ್ ಶುರು ಮಾಡುತ್ತೆ. ಇಲ್ಲಿ ಫೇನ್ ಅವಳ ಹೆಸರು ಫೇನಿಂದ ಯಾರೋ ಅವಳ ಹೆಸರನ್ನ ಕೂಗಿ ಕರೀತಾ ಇರ್ತಾಳೆ. ಇವಳು ತಿರುಗಿ ನೋಡ್ತಾಳೆ, ಅಲ್ಲಿ ಯಾರು ಇರೋದೇ ಇಲ್ಲ. ಮತ್ತೆ ಒಂದು ಸ್ಟ್ಯಾಚು ಮೇಲೆ ಇರೋ ಬಟ್ಟೆನ ಎಳೆದ್ಬಿಟ್ಟು ನೋಡ್ತಾಳೆ, ಬಟ್ ಅದು ನಾರ್ಮಲ್ ಸ್ಟ್ಯಾಚು ಆಗಿರುತ್ತೆ. ಮತ್ತೆ ಅದು ಕ್ಲೋಸ್ ಮಾಡ್ಬಿಟ್ಟು ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಆ ಸ್ಟ್ಯಾಚು ಇದೆಯಲ್ಲ ಅದಕ್ಕೆ ಜೀವ ಬಂದು ಒಂದು ಕತ್ರಿನ ತಗೊಂಡು ಇವಳನ್ನ ಸಾಯಿಸಕ್ಕೆ ಅಂತ ಬರ್ತಾ ಇರುತ್ತೆ. ನೋಡ್ತಿದ್ದಂಗೆ ಆ ಸ್ಟ್ಯಾಚು ಮೇಲೆ ಬಟ್ಟೆ ಕೂಡ ಬಿದ್ದೋಗುತ್ತೆ. ಅದ್ ನೋಡಿದ್ರೆ ಅರ್ಧ ಮೈಯೇ ಇರೋದಿಲ್ಲ ಅದಕ್ಕೆ. ಅದು ಇವಳ ಮೇಲೆ ಅಟ್ಯಾಕ್ ಮಾಡಕ್ ಬರ್ತಾ ಇರುತ್ತೆ. ಇವಳು ಫುಲ್ ಎದ್ರುಕೊಂಡು ಅಪ್ಪ ದೇವ್ರೆ ನನ್ನ ಬಿಟ್ಬಿಡು ಅಂದ್ಬಿಟ್ಟು ಆ ರೂಮಿಂದ ಆಚೆ ಬಂದ್ಬಿಡ್ತಾಳೆ. ಇವಳು ಕಿರ್ಚಾಡಿರೋದನ್ನ ನೋಡಿ ಆ ಸ್ಕೂಲ್ ಟೀಚರ್ಸ್ ಮಕ್ಕಳೆಲ್ಲ ಬಂದ್ಬಿಡ್ತಾರೆ. ಇವಳು ಟೀಚರು ಕೂಡ ಅವಳನ್ನ ಕರ್ಕೊಂಡು ಆ ಸ್ಟ್ಯಾಚು ಹತ್ರ ಹೋಗಿ ನೋಡ್ತಾಳೆ. ಆ ಸ್ಟ್ಯಾಚು ನಾರ್ಮಲ್ ಆಗಿ ಇರುತ್ತೆ, ಎಲ್ಲಿನ ಪ್ರಾಬ್ಲಮ್ ಇರೋದಿಲ್ಲ. ಈ ವಿಷಯ ರೈನಾಗೆ ಗೊತ್ತಾಗುತ್ತೆ. ಅವಳು ಕೂಡ ಇವಳ ಹತ್ರ ಬಂದ್ಬಿಟ್ಟು ಏನಾಯ್ತು ಹೇಳು ನನ್ನ ಹತ್ರ ಅಂದಾಗ ಇವಳು ಏನ್ ಮಾಡಿದ್ದಾಳೆ ಅಂದ್ರೆ ರೈನಿಗಿಂತ ಮುಂಚೆನೆ ಇವಳು ಆ ರೂಮ್ ಡೋರ್ನ ಓಪನ್ ಮಾಡಿ ಅದ್ರಲ್ಲಿರೋ
ಆತ್ಮನ ಇವ್ಳು ನೋಡ್ಬಿಟ್ಟಿರ್ತಾಳೆ ರೈನಾಗಿಂತ ಮುಂಚೆನೆ, ಅಂದ್ರೆ ಅವತ್ತಿನ ದಿನಾನೇ ಇಬ್ರು ಸೇಮ್ ಟೈಮಲ್ಲೇ ನೋಡ್ಬಿಟ್ಟಿರ್ತಾರೆ. ಇದನ್ನ ಕೇಳಿ ರೈನಾಗೆ ತುಂಬಾ ಭಯ ಆಗ್ಬಿಡುತ್ತೆ. ತನ್ನ ತಂಗಿ ಕೂಡ ಇವೆಲ್ಲ ನೋಡ್ಬಿಟ್ಲಲ್ಲ, ಏನ್ ಗತಿ ಈಗ ಅಂತ. ಮತ್ತೆ ಆರ್ಡೋ ಮತ್ತೆ ರೈನಾ ಇಬ್ರು ಸೇರ್ಕೊಂಡು ಆ ದದನ್ ಮಂತ್ರವಾದಿ ಹತ್ರ ಹೋಗ್ತಾರೆ. ದದನ್ ಮಂತ್ರವಾದಿ ಹತ್ರ ಹೋಗ್ಬಿಟ್ಟು ಇದಕ್ಕೇನಾರ ಪರಿಹಾರ ಇದ್ರೆ ಹೇಳಿ ಸ್ವಾಮಿ, ಏನ್ ಮಾಡೋದೀಗ? ನನ್ನ ತಂಗಿ ಮತ್ತೆ ನಾನು ಇಬ್ರು ಕೂಡ ಆ ಶಾಪಕ್ಕೆ ಒಳಗಾಗ್ಬಿಟ್ಟಿದೀವಿ, ಹೇಗಾದ್ರೂ ಮಾಡಿದ್ರಿಂದ ನಮ್ಮನ್ನು ಬಚಾವ್ ಮಾಡಿದ್ದಾಗ ನನಗೆ ಆ ಆತ್ಮದ ಬಗ್ಗೆ ಏನಂದ್ರೆ ಏನು ಗೊತ್ತಿಲ್ಲ ಕಣಮ್ಮ. ನಾನು ಆತ್ಮನ ಕಾಂಟ್ಯಾಕ್ಟ್ ಮಾಡಕ್ಕೂ ಆಯ್ತಲ್ಲ, ಅದ್ರ ಹೆಸರು ಏನಾರ ನಮಗೆ ಗೊತ್ತಿದ್ರೆ ನೀನು ಹೇಳು, ಬೇಕಾದ್ರೆ ನಾನು ಆತ್ಮದ ಹತ್ರ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ನಿನಗೆ ಇದಕ್ಕೆ ಏನಾರ ಪರಿಹಾರ ಇದ್ರೆ ನಾನು ಹೇಳ್ತೀನಿ ಅಂತ ಆ ದದನ್ ಮಂತ್ರವಾದಿ ಕೂಡ ಹೇಳ್ತಾನೆ. ಇವ್ರು ಅಜ್ಜಿ ತಾತ ಹತ್ರ ಆ ಆತ್ಮದ ಹೆಸರು ಏನಾರ ಗೊತ್ತಾ ಅಂತ ಕೇಳ್ತಾ ಇರ್ತಾರೆ. ಇವ್ರಿಗೆ ಆ ಆತ್ಮದ ಬಗ್ಗೆ ಏನು ಅಂದ್ರೆ ಏನು ಗೊತ್ತಿರೋದಿಲ್ಲ. ಇಲ್ಲ ಕಣಮ್ಮ, ನಮ್ಗೇನು ಗೊತ್ತಿಲ್ಲ, ಇಷ್ಟೇ ಗೊತ್ತಿರೋದನ್ನೆಲ್ಲ ನಿನ್ನ ಹತ್ರ ಹೇಳಿದೀವಿ, ಅಷ್ಟು ಬಿಟ್ರೆ ಏನು ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾರೆ. ಆಗ ರೈನಾಗೆ ಒಂದು ಫೋನ್ ಕಾಲ್ ಬರುತ್ತೆ. ಅದ್ರಲ್ಲಿ ಯಾರು ಮಾತಾಡ್ತಾ ಇದಾರೆ ಅಂದ್ರೆ ಈ ರೈನನ ತಂದೆಯ ಲಾಯರ್ ಫೋನ್ ಮಾಡಿರ್ತಾನೆ. ಆ ಲಾಯರ್ ಕೂಡ ನೀವು ಬಸ್ಕಾರನ ಮಗಳ ಅಂತ ಕೇಳ್ತಾನೆ. ಬಸ್ಕಾರ ಯಾರದು? ನಮ್ ತಂದೆ ಹೆಸರು ಜಾನ್ವಾರ್ ಅಂತ. ಆ ಲಾಯರ್ ಕೂಡ ಇಲ್ಲ ಕಣಮ್ಮ, ಈ ಪೇಪರ್ ಹೆಸರಲ್ಲ ಇರೋದು, ಬಸ್ಕಾರ ಅನ್ನೋ ಒಂದು ಹೆಸರಲ್ಲಿದೆ ಅಂತ ಲಾಯರ್ ಹೇಳ್ತಾ ಇರ್ತಾನೆ. ಇವಳಿಗೆ ಒಂದು ಡೌಟ್ ಬರುತ್ತೆ, ನಮ್ ತಂದೆ ಯಾಕೆ ಈ ತರ ಏನೋ ಒಂದು ಮುಚ್ಚಿಡ್ತಾ ಇದಾರೆ ನಮ್ಮ ಹತ್ರ ಅಂತ ಇವಳಿಗೂ ಒಂದು ಡೌಟ್ ಬರುತ್ತೆ. ಮತ್ತೆ ಇದ್ರ ಬಗ್ಗೆ ತಿಳ್ಕೊಳಕ್ಕೆ ಅಂತ ಇವ್ರ ತಂದೆ ಬರ್ದಿರೋ ಡೈರಿಗಳು ಮತ್ತೆ ಡಿಕ್ಷನರಿಗಳು ಎಲ್ಲಾನು ಹುಡುಕ್ ನೋಡ್ತಾರೆ, ಬಟ್ ಏನು ಸಿಗೋದಿಲ್ಲ ಕ್ಲೂ. ಮತ್ತೆ ಹೀಗೆ ಕೂತಿರ್ಬೇಕಾದ್ರೆ ಮತ್ತೆ ಆ ರೂಮ್ ಇಂದ ಒಂದು ಲೈಟ್ ಬ್ಲಿಂಕ್ ಆಗಕ್ ಶುರುವಾಗುತ್ತೆ. ಇವಳು ಕೂಡ ಆ ರೂಮ್ ಅಲ್ಲಿ ಏನೋ ಒಂದು ಕ್ಲೂ ಸಿಗ್ಬೋದು ಅಂತ ಆ ರೂಮ್ ಹತ್ರ ಹೋಗ್ತಾ ಇರ್ತಾಳೆ. ಇಲ್ಲಿಗೆ ಆರ್ಡೋ ಮತ್ತೆ ಅವಳ ತಂಗಿ ಫೇ ಬಂದ್ಬಿಟ್ಟು ಇವಳನ್ನ ತಡಿತಾರೆ. ಎಂತ ಕೂತಿದ್ಯಾ ರೂಮ್ ಹೋಗ್ಬೇಡ ಅಂತ. ರೇ ಕೂಡ ನೀ ತಲೆ ಕೆಡ್ಸ್ಕೊಂಬೇಡ, ನಮ್ಮಿಬ್ರು ಆಲ್ರೆಡಿ ಆತ್ಮನ ನೋಡ್ಬಿಟ್ಟಿದ್ದೀವಿ, ಈಗೇನು ಆತ್ಮ ನಮ್ಗೇನು ಮಾಡಲ್ಲ ಅನ್ಸುತ್ತೆ, ನೀನ್ ಇಲ್ಲೇ ಇರು ಅಂತ ಹೇಳಿ ಇವಳ ತಂಗಿನ ಹಾಕೊಂಡು ಆ ರೂಮ್ ಒಳಗಡೆ ಹುಡ್ಕಕ್ಕೆ ಅಂತ ಹೋಗ್ತಾರೆ. ಎಲ್ಲಾ ಕಡೆ ಹುಡುಕ್ತಾ ಇರ್ತಾರೆ. ಇಲ್ಲಿ ಇವಳ ತಂಗಿಗೆ ಒಂದು ಕನ್ನಡಿಲಿ ಆ ಆತ್ಮ ಕಾಣಿಸ್ಬಿಟ್ಟಿರುತ್ತೆ. ಮತ್ತೆ ರೇಗೆ ಹುಡುಕ್ತಿರ್ಬೇಕಾದ್ರೆ ಒಂದು ಪೆನ್ಸಿಲ್ ಬಾಕ್ಸ್ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಅದನ್ನ ಎತ್ಕೊಳ್ಳೋಣ ಅಂತ ಹೋಗ್ತಾಳೆ. ಕೆಳಗಡೆ ನೋಡ್ತಾಳೆ, ಟೈಲ್ಸ್ ಹೊಡೆದೋಗಿರುತ್ತೆ. ಆ ಟೈಲ್ಸ್ ಒಳಗಡೆ ಒಂದು ಪೇಪರ್ನ ಸಿಗುತ್ತೆ, ಅದ್ರಲ್ಲಿ ಏಂಜಲ್ ಅಂತ ಬರ್ತಿರುತ್ತೆ. ಮತ್ತೆ ಇವಳಿಗೆ ಟಕ್ 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 ಅಂತ ಏನೋ ಒಂದು ಸೌಂಡ್ ಕೇಳಿಸ್ತಾ ಇರುತ್ತೆ. ಇವಳು ತನ್ನ ತಂಗಿ ಫೇಗ್ ಏನಾರು ಆಗಿರ್ಬೇಕು ಅಂತ ಅವಳ ತಂಗಿನ ಹುಡ್ಕೊಂಡು ಹೋಗ್ತಾಳೆ. ಅವಳು ತನ್ನ ತಲೆನ ಗೋಡೆಗೆ ಹೊಡ್ಕೋತಾ ಇರ್ತಾಳೆ. ಇವಳು ಫೇ ನಿಲ್ಸ ಏನೇ ಮಾಡ್ತಿದ್ಯಾ ಅಂತ ಅವಳು ತಿರುಗಿ ನೋಡಿದಾಗ ಗೊತ್ತಾಗುತ್ತೆ ಫೇನ ಪೊಸೆಸ್ ಮಾಡ್ಬಿಟ್ಟಿರುತ್ತೆ. ಆ ಇವಿಲು ಪೊಸೆಸ್ ಮಾಡಿ ಇವಳನ್ನ ಸಾಯಿಸೋಕೆ ಅಂತ ಬರ್ತಾ ಇರುತ್ತೆ. ಈ ಕಿರ್ಚಾಡೋ ವಯಸ್ಸು ಆರ್ಡೋಗೆ ಕೇಳಿಸ್ಬಿಟ್ಟು ಅವನು ಏನಾಗಿದೆ ಅಂತ ನೋಡಕ್ಕೆ ಇವ್ರ ಹತ್ರ ಓಡ್ ಬರ್ತಾ ಇರ್ತಾನೆ. ಬಂದ್ ನೋಡಿದಾಗ ಗೊತ್ತಾಗುತ್ತೆ ಫೇ ಇವಳನ್ನ ಸಾಯಿಸೋಕೆ ಟ್ರೈ ಮಾಡ್ತಾ ಇರ್ತಾಳೆ. ಆರ್ಡೋ ಕೂಡ ಅವಳನ್ನ ತಡೆಯಕ್ಕೆ ಅಂತ ಹೋಗ್ತಾನೆ. ತೊಲೆ ಅಂತ ಇವನ್ಗೂ ಸರ್ಸರಿಗೆ ಕೊಡ್ತಾಳೆ. ಮತ್ತೆ ಫೇ ರೈನಾ ಮೇಲೆ ಅಟ್ಯಾಕ್ ಮಾಡಕ್ ಹೋದಾಗ ಆರ್ಡೋ ಬಂದ್ಬಿಟ್ಟು ಅವಳನ್ನ ತೆಳ್ಳಿ ಒಂದು ಇದು ಬಡಿಸಿ ಜ್ಞಾನ ತಪ್ಪಿಸ್ಬಿಡ್ತಾನೆ. ಮತ್ತೆ ನೋಡಿದಾಗ ಅಲ್ಲಿಗೆ ಆ ಇವಿಲು ಮತ್ತೆ ಬರುತ್ತೆ. ಮತ್ತೆ ಬಂದ್ಬಿಟ್ಟು 3 ದಿನ ಮಧ್ಯರಾತ್ರಿ ಅಂತ ಹೇಳುತ್ತೆ. ಇದು ಯಾರಿಗೆ ಹೇಳುತ್ತೆ ಅಂದ್ರೆ ಆರ್ಡೋಗೆ ಹೇಳಿರುತ್ತೆ. ಆರ್ಡೋ ಕೂಡ ಖರ್ಚಾಗ್ಬಿಟ್ಟ. ಈಗ ಇವರು ಆ ರೂಮ್ ಇಂದ ಆಚೆ ಬರ್ತಾರೆ. ನೆಕ್ಸ್ಟ್ ಬೆಳಗ್ಗೆ ಇವ್ರ ಕನ್ನಡಿ ಮುಂದೆ ಡೇಟ್ 2 ಅಂತ ಬರ್ತಿರುತ್ತೆ. ಮತ್ತೆ ಆ ನೋಟ್ ಸಿಕ್ಕಿತ್ತಲ್ಲ, ಆ ನೋಟ್ ನ ತಗೊಂಡು ಆರ್ಡೋಗೆ ಕೊಟ್ಬಿಟ್ಟು ಇದು ನಿನ್ನೆ ನೈಟು ಆ ರೂಮ್ ಕೆಳಗಡೆ ಒಂದು ಟೈಲ್ಸ್ ಹೊಡೆದೋಗಿರೋ ಟೈಲ್ಸ್ ಕೆಳಗಡೆ ಇತ್ತು ಅಂತ ಹೇಳ್ತಾ ಇರ್ತಾನೆ. ಅಲ್ಲಿಗೆ ಇವ್ರ ಗ್ರ್ಯಾಂಡ್ ಫಾದರ್ಗಳು ಕೂಡ ಬಂದ್ಬಿಟ್ಟು ಇದೇ ರೀತಿ ಬೇರೆ ಬೇರೆ ರೂಮ್ಗಳಲ್ಲೆಲ್ಲ ಒಡೆದೋಗಿರೋ ಟೈಲ್ಸ್ ಕೆಳಗಡೆ ಒಂದು ಪೇಪರ್ ಸಿಕ್ಕಿತ್ತು, ಅದನ್ನ ನಾವು ಎತ್ ಮಾಡ್ಕಿದೀವಿ ಅನ್ಬಿಟ್ಟು ಅವ್ರು ಕಲೆಕ್ಟ್ ಮಾಡಿರೋ ಪೇಪರ್ಸ್ ಗಳನ್ನೆಲ್ಲ ತಗೊಂಡ್ಬಂದು ಇವ್ರ ಕೈ ಕೊಡ್ತಾರೆ. ಆ ಪೇಪರ್ನೆಲ್ಲ ಜೋಡಿಸ್ಬಿಟ್ಟು ರೈನ ಓದಾಗ ಗೊತ್ತಾಗುತ್ತೆ ಅದೊಂದು ಲವ್ ಲೆಟರ್ ಅಂತ. ಅದನ್ನ ಯಾರಿಗ್ ಬರ್ದಿರ್ತಾರೆ ಅಂದ್ರೆ ಬಸ್ಕಾರಗೆ ಬರ್ದಿರ್ತಾರೆ. ಇವ್ರಿಗೆ ಗೊತ್ತಿರುತ್ತೆ ಅಲ್ವಾ ಈ ಬಸ್ಕಾರ ಅನ್ನೋದು ನಮ್ಮ ತಂದೆಯ ನಿಜವಾದ ಹೆಸರು ಅಂತ. ನಮ್ ತಂದೆಗೂ ಈ ಲವ್ ಲೆಟರ್ಗೂ ಏನ್ ಸಂಬಂಧ ಅಂತ ಒಂದು ಡೌಟ್ ಬರುತ್ತೆ. ಮತ್ತೆ ಆ ಲವ್ ಲೆಟರ್ ಅಲ್ಲಿ ಇವರಿಬ್ರು ಫಸ್ಟ್ ಟೈಮ್ ಒಂದು ಊರಲ್ಲಿ ಮೀಟ್ ಆಗಿರ್ತಾರಲ್ಲ, ಆ ಊರ್ ಕೂಡ ಮೆನ್ಷನ್ ಆಗಿರುತ್ತೆ ಅಲ್ಲಿ. ಮತ್ತೆ ಆ ಊರ್ನ ಹೇಗಾದ್ರೂ ಮಾಡಿ ಹುಡುಕೊಂಡು ಹೋದ್ರೆ ಏನಾರ ಒಂದು ಕ್ಲೂ ಸಿಗುತ್ತೆ ಅನ್ಬಿಟ್ಟು ಆ ಊರ್ನ ಹುಡುಕೊಂಡು ಒಂದು ಫಾರೆಸ್ಟ್ ಹತ್ರ ಹೋಗ್ತಾ ಇರ್ತಾರೆ. ಅಲ್ಲಿ ಇವ್ರಿಗೆ ವೈಟ್ ಕಲರ್ ಆಗಿ ಬೆಳೆದಿರೋ ಒಂದು ಹೂಗಳೆಲ್ಲ ಕಾಣಿಸುತ್ತೆ. ಆ ಊರಲ್ಲಿ ಇದೇ ರೀತಿ ಹೂಗಳು ಬೆಳೆಯುತ್ತೆ ಅಂತ ಆ ಲೆಟರ್ ಅಲ್ಲಿ ಇರುತ್ತೆ. ಅದೇ ರೀತಿ ಹೂಗಳು ಇವ್ರಿಗೆ ಸಿಗ್ತಾ ಹೋಗುತ್ತೆ. ಹೋಗ್ತಾ ಹೋಗ್ತಾ ಇವ್ರ ಮುಂದಕ್ಕೆ ಒಬ್ಬ ಬರ್ಜೋನ್ ಒಬ್ಬ ವ್ಯಕ್ತಿ ಸಿಗ್ತಾನೆ. ಆ ವ್ಯಕ್ತಿ ಹತ್ರ ಈ ತರ ಒಂದು ಊರ ಅಕ್ಕಪಕ್ಕ ಎಲ್ಲಿದೆ ಅಂತ ಕೇಳಿದಾಗ ಇಲ್ಲಿ ಹತ್ರದಲ್ಲಿ ಈ ಒಂದು ಊರಿದೆ, ಅಲ್ಲಿ ಈ ಹೂಗಳೆಲ್ಲ ತುಂಬಾ ಜಾಸ್ತಿ ಬೆಳೆಯೋದು ಅಂತ ಹೇಳಿ ಇವನ್ನ ಆ ಊರ ಹತ್ರ ಕರ್ಕೊಂಡು ಹೋಗ್ತಾನೆ. ಆ ಊರ್ಗೆ ಕರ್ಕೊಂಡು ಹೋಗ್ಬಿಟ್ಟು ಆ ಊರ್ನ ಹೆಡ್ ನ ಮೀಟ್ ಮಾಡಿಸ್ತಾನೆ. ಆ ಹೆಡ್ ಹತ್ರ ಕೂಡ ಈ ತರ ಒಂದು ಹುಡುಗಿ ಬಗ್ಗೆ ಕೇಳಿದಾಗ ಆ ಹೆಡ್ ಕೂಡ ಇಲ್ಲ ಆ ತರ ಹುಡುಗಿ ಇಲ್ಲೆಲ್ಲೂ ಇಲ್ವೇ ಇಲ್ಲ, ಇವೆಲ್ಲ ತಪ್ಪಾಗಿ ಜಾಗಕ್ಕೆ ಬಂದ್ಬಿಟ್ಟಿದ್ದೀರಾ ಅಂತ ಅವ್ರಿಗೆ ಹೇಳ್ತಾ ಇರ್ತಾನೆ. ಆದ್ರೆ ಈ ಹೆಡ್ನ ಹೆಂಡತಿಗೆ ಏನೋ ಒಂದು ಗೊತ್ತಿರುತ್ತೆ. ಅದನ್ನ ಈ ಹೆಡ್ಡು ಅವ್ರ ಹೆಂಡತಿಗೆ ಬೈದು ಅದನ್ನ ಯಾವ್ದು ಹೇಳ್ಬೇಡ ಅಂತ ಹೇಳ್ತಾ ಇರ್ತಾನೆ. ಮತ್ತೆ ಇದಾದ್ಮೇಲೆ ಇವರು ವಾಪಸ್ ಹೋಗೋಕೆ ಅಂತ ಹೋಗ್ತಾ ಇರ್ತಾರೆ. ಬಟ್ ವೆದರ್ ಕ್ಲೀನ್ ಆಗಿರೋದಿಲ್ಲ, ಮಳೆ ಬರೋ ರೀತಿ ಆಗ್ಬಿಟ್ಟಿರುತ್ತೆ. ಇದರಿಂದ ಹೆಡ್ ಇವತ್ ನೀವು ಇಲ್ಲೇ ಉಳ್ಕೊಳ್ಳಿ, ನಾಳೆ ಬೆಳಗ್ಗೆ ಎದ್ದು ಹೋಗಿರ ಅಂತ ಅನ್ಬಿಟ್ಟು ಅವ್ರನ್ನ ಅಲ್ಲೇ ಉಳಿಸ್ಕೊತಾನೆ. ಹೀಗೆ ನೈಟು ರೈನಾ ಮತ್ತೆ ಆರ್ಡೋ ಇಬ್ರು ಮಾತಾಡ್ತಾ ಇರ್ತಾರೆ. ರೈನಾ ಅವ್ರ ಫೀಲಿಂಗ್ಸ್ ತಾನೇ ಹೇಳ್ಕೊತಾ ಇರ್ತಾಳೆ. ನಾನು ನನ್ನ ತಂದೆ ತಾಯಿ ಜೊತೆ ಇರ್ಬೇಕು ಅಂತ ಅವ್ರ ಜೊತೆ ಹೋದ್ರೆ ಅವ್ರನ್ನು ಬೇಗ ಕರ್ಕೊಂಡ್ಬಿಟ್ಟ ದೇವ್ರು. ಈಗ ನಾನು ಒಂಟಿಯಾಗಿ ಲೈಫ್ ಲೀಡ್ ಮಾಡೋಣಂತ ಈ ಹೋಟೆಲಿಗೆ ಬಂದ್ರೆ ಈಗ ಆಲ್ರೆಡಿ ಸಾವನ್ನ ನಾನು ಪಿನ್ನಿಂದೆ ಹಾಕೊಂಡ್ ದೇವ್ರು ಈ ದೇವ್ರು ಯಾಕೆ ಮಾಡ್ತಾ ಇದ್ದಾನೆ ಅಂತ ದೇವ್ರು ನಿನ್ನ ಪರೀಕ್ಷೆ ಮಾಡೋಕೆ ಅಂತ ಮಾಡ್ತಾನೆ. ಅದನ್ನೆಲ್ಲ ನೀನು ಎದುರಿಸಿ ನಿಲ್ಬೇಕು ಅಂದಾಗ
ಆಚೆಗಡೆ ಸೌಂಡ್ ಆಗುತ್ತೆ. ಇವರು ಆಚೆಗಡೆ ನೋಡಿದಾಗ ಆ ಹೆಡ್ನ ತಾಯಿ ಮನೆಯಿಂದೆಲ್ಲ ಆಚೆ ಹೋಗ್ತಾಳೆ. ಇವರು ಕೂಡ ಈ ಟೈಮ್ ನ ಯೂಸ್ ಮಾಡ್ಕೊಂಡು ಆ ಮನೇಲಿ ಏನಾದ್ರು ಸಿಗುತ್ತಾ ಅಂತ ಹುಡುಕ್ತಾ ಇರ್ತಾರೆ. ಹುಡುಕ್ತಿರ್ಬೇಕಾದ್ರೆ ರಾಯ್ನಾಗೆ ಆ ಹುಡುಗಿ ಫೋಟೋ ಸಿಗ್ಬಿಡುತ್ತೆ. ಅದನ್ನ ಇವರಿಬ್ರು ನೋಡ್ತಿರ್ಬೇಕಾದ್ರೆ ಅಲ್ಲಿಗೆ ಇವ್ರ ತಾಯಿ ಬಂದ್ಬಿಡ್ತಾರೆ. ಇವ್ರ ತಾಯಿ ಅದನ್ನ ನೋಡ್ಬಿಟ್ಟು ಇವ್ರನ್ನ ಕುಂಡಿಸ್ಕೊಂಡು ಎಲ್ಲ ನಿಜ ಹೇಳಕ್ಕೆ ಶುರು ಮಾಡ್ತಾರೆ. ಮತ್ತೆ ಇವ್ರನ್ನ ಕರ್ಕೊಂಡ್ ಬಂದಿದ್ನಲ್ಲ ಒಂದು ಬೋಟಿಂದ, ಅವನು ಮತ್ತೆ ಇವರಿಬ್ರು ಸೇರ್ಕೊಂಡು ಅವ್ನ ನಿಜನೆಲ್ಲ ಹೇಳಕ್ ಶುರು ಮಾಡ್ತಾರೆ. ಆ ಹುಡುಗಿ ಹುಟ್ಬೇಕಾದ್ರೆ ಒಂದು ಡಿಸೀಸ್ ಇಂದ ಫುಲ್ ವೈಟ್ ಆಗಿ ಮತ್ತೆ ವೈಟ್ ಕೂದಲಿಂದ ಉಟ್ಕೊಂಡ್ಬಿಡ್ತು. ಇದರಿಂದ ಜನ ಯಾರು ಅವಳನ್ನ ಇಷ್ಟ ಪಡ್ತಾನೆ ಇರೋದಿಲ್ಲ. ಇದರಿಂದ ಅವ್ರ ತಂದೆಗೆ ತುಂಬಾ ಅಂದ್ರೆ ತುಂಬಾ ಅವಮಾನ ಆಗೋದು. ಅವಮಾನ ಆಗಿರೋದನ್ನ ನೋಡಿ ಇವಳಿಗೆ ತುಂಬಾ ಅಂದ್ರೆ ತುಂಬಾ ಹೊಡೆಯೋರು. ಇವಳನ್ನ ಆಚೆಗೆ ಹೋಗಕ್ಕೆ ಬಿಡ್ತಾನೆ ಇರ್ಲಿಲ್ಲ. ಜನ ಅವಳನ್ನ ಎಲ್ಲಿ ನೋಡಿದ್ರು ಮರ್ಯಾದೆನೆ ಕೊಡ್ತಾ ಇರ್ಲಿಲ್ಲ. ತುಂಬಾ ಅಂದ್ರೆ ತುಂಬಾ ರೇಗ್ಸೋರು ಅವಳನ್ನ. ಇದರಿಂದ ಇವ್ರ ತಂದೆಗೆ ತುಂಬಾ ಅಂದ್ರೆ ತುಂಬಾ ಅವಮಾನ ಆಗಿ ಅವಳನ್ನ ಮನೇಲೆ ಕೂಡಾಕ್ತಿದ್ರು. ಇವಳು ಮನೇಲಿ ಇದ್ದು ಇವಳಿಗೂ ಸಾಕಾಗಿ ಹೋಗ್ಬಿಟ್ಟಿತ್ತು. ಕೊನೆಗೆ ಇವಳಿಗೆ 20 years ಆದ್ಮೇಲೆ ಆಗೀಗ ಮಾಡಿ ಆ ಮನೆಯಿಂದ ಆಚೆಗೆ ಕಾಡ ಹತ್ರ ಓಡೋಗ್ಬಿಡ್ತಾಳೆ. ಅದಾದ್ಮೇಲೆ ಅವಳು ಇದುವರೆಗೂ ನಮ್ಗೆ ಸಿಕ್ಕೇ ಇಲ್ಲ ಅಂತ ಅವಳು ಹೇಳ್ತಾ ಇರ್ತಾಳೆ. ಅಂದಾಗೆ ಇವಳು ನಿಜವಾದ ಹೆಸರು ಬಂದ್ಬಿಟ್ಟು ಮೆನೋರ್ ಅಂತ. ಈಗ ಇವಳು ನಿಜವಾದ ಹೆಸರು ಗೊತ್ತಾಗಿರೋದ್ರಿಂದ ಆ ದದಂಗ್ ಮಂತ್ರವಾದಿ ಹತ್ರ ಹೋಗ್ಬಿಟ್ಟು ಇವಳು ನಿಜವಾದ ಹೆಸರನ್ನ ಹೇಳಿ ಆ ಆತ್ಮನ ಕಾಂಟ್ಯಾಕ್ಟ್ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಆ ದದಂಗ್ ಮಂತ್ರವಾದಿ ಕೂಡ ಆ ಆತ್ಮನ ಕಾಂಟ್ಯಾಕ್ಟ್ ಮಾಡಿ ಅವಳ ಹತ್ರ ಏನಾಗಿದೆ ಅಂತ ಎಲ್ಲ ವಿಷನ್ ಅಲ್ಲಿ ತಿಳ್ಕೊತಾನೆ. ಏನಾಗಿದೆಯಪ್ಪ ಅಂದ್ರೆ ಇವಳು ಮನೆಯಿಂದ ಆಚೆ ಕಾಡು ಓಡೋದಾಗ ಪ್ರಜ್ಞೆ ತಪ್ಪಿ ಬಿದ್ದೋಗ್ಬಿಟ್ಟಿರ್ತಾಳೆ. ಆಗ ಈ ರಾಯ್ನ ತಂದೆ ಬಸ್ಕಾರ ಇದನ್ನೆಲ್ಲ ಅವನು ಅವಳನ್ನ ತಗೊಂಡ್ಬಂದು ಇವಳನ್ನ ಹೋಟೆಲ್ ನಲ್ಲಿ ಇಟ್ಕೊಂಡು ಚೆನ್ನಾಗಿ ನೋಡ್ಕೊತಾ ಇರ್ತಾನೆ. ಹೀಗೆ ಹೋಗ್ತಾ ಹೋಗ್ತಾ ಬಸ್ಕಾರಾಗೆ ಮೆನೂರ್ ಮೇಲೆ ತುಂಬಾ ಲವ್ ಆಗ್ಬಿಡುತ್ತೆ. ಆದ್ರೆ ಅದನ್ನ ಒಬ್ರಿಗೊಬ್ರು ಹೇಳ್ಕೊಂಡಿರ್ಲಿಲ್ಲ. ಇದಾದ್ಮೇಲೆ ಬಸ್ಕಾರ ಇದನ್ನೆಲ್ಲ ಅವನು ಬಿಸ್ನೆಸ್ ಮೀಟಿಂಗ್ ಹಾಕಿ ಜಕಾರ್ಗೆ ಹೊಂಟೋಗ್ಬಿಡ್ತಾನೆ. ಇವಳು ಅವ್ನು ವಾಪಸ್ ಬರೋಷ್ಟಕ್ಕೆ ತನ್ನ ಪ್ರೀತಿನ ಹೇಳ್ಕೊಂಡ್ಬಿಟ್ಟು ಒಂದು ಲವ್ ಲೆಟರ್ ನ ಬರೆದ್ಬಿಟ್ಟು ಅದನ್ನ ಪೀಸ್ ಮಾಡ್ಬಿಟ್ಟು ಎಲ್ಲಾ ಟೇಲ್ಸ್ ಕೆಳಗಡೆ ಇಕ್ಕಿರ್ತಾಳೆ. ಒಂದ್ ಸಸ್ಪೆನ್ಸ್ ಕೊಡೋಣ ಅಂತ. ಇವಳು ತುಂಬಾ ದಿವಸ ಕಾಯ್ತಾಳೆ. ಆದ್ರೆ ಬಸ್ಕಾರ ಬರೋದೇ ಇಲ್ಲ. ಇವಳು ಬಸ್ಕಾರನ ಹುಡುಕೊಂಡು ಜಕಾರ್ಗೆ ಬಂದ್ಬಿಡ್ತಾಳೆ. ಜಕಾರ್ಗೆ ಬಂದು ನೋಡಿದಾಗ ಗೊತ್ತಾಗುತ್ತೆ ಬಸ್ಕಾರ ಇನ್ನೊಬ್ಳನ್ನ ಮದ್ವೆ ಆಗಿ ಅವಳ ಕಾಲೇ ಮಗು ಆಗೋ ಸ್ಟೇಜ್ ಅಲ್ಲಿ ಇರುತ್ತೆ. ಇದನ್ನ ನೋಡಿ ಮನೆಯವ್ರಿಗೆ ತುಂಬಾ ಬೇಜಾರಾಗಿ ವಾಪಸ್ ಬಂದ್ಬಿಟ್ಟು ಆ ರೂಮ್ಗೆ ಹೋಗ್ಬಿಟ್ಟು ಒಂದು ಚಾಕುನ ತಗೊಂಡು ತನ್ನ ಚರ್ಮನೆಲ್ಲ ಎರ್ಕೊಡಕ್ ಶುರು ಮಾಡ್ತಾಳೆ. ಈ ನನ್ ಮುಖ ನೋಡಿ ಯಾರು ನಾನು ಇಷ್ಟ ಪಡಲ್ಲ ಅನ್ಬಿಟ್ಟು ಆ ಚಾಕು ತಗೊಂಡು ನನ್ನ ಅವಳ ಚರ್ಮನೆಲ್ಲ ಕುಯ್ಕೊಂಡು ಇದೇ ರೀತಿ ನೋವು ಅನುಭವಿಸ್ತಾ ಇರ್ತಾಳೆ. ಇದೇ ರೀತಿ 3 ದಿನ ನೋವನ್ನ ಅನುಭವಿಸಿ ಮತ್ತೆ 3ನೇ ದಿನ ಮಧ್ಯರಾತ್ರಿಗೆ ಅವಳು ಸಾವನ್ನಪ್ತಾಳೆ. ಈ ದದಂಗ್ ಮಂತ್ರವಾದಿಗೆ ಆತ್ಮಕ್ಕೆ ಹೇಗಾದ್ರೂ ಶಾಂತಿ ಕೊಡಿಸ್ಬೇಕು ಅಂತಾರೆ ನಿಮ್ ತಂದೆ ತಿದ್ಬಾಡಿ ಇವಳ ಹತ್ರ ತಗೊಂಡ್ಬರ್ಬೇಕು, ಅಂದ್ರೆ ಇವಳಿಗೆ ಏನಾದ್ರು ಫೀಲಿಂಗ್ಸ್ ಬರೋ ತರ ಮಾಡಿ ಇವಳನ್ನ ಶಾಂತಗೊಳಿಸ್ಬೇಕು ಅಂತ ಹೇಳ್ತಾ ಇರ್ತಾನೆ. ಆಗ ನೋಡ್ತಿದ್ದಂಗೆನೆ ಅಲ್ಲಿಗೆ ಲೈಟ್ಸ್ ಎಲ್ಲ ಬ್ಲಿಂಕ್ ಆಗಕ್ ಶುರುವಾಗಿ ಅಲ್ಲಿಗೆ ಆ ಆತ್ಮ ಹೋದ್ಬಿಟ್ಟು ಇವರೆಲ್ಲಾರನು ಆಟ ಆಡಕ್ ಶುರು ಮಾಡುತ್ತೆ. ನೋಡ್ತಿದ್ದಂಗೆ ಆ ದದಂಗ್ ಮಂತ್ರವಾದಿನ ಆ ಮನವರ ಆತ್ಮ ಹಿಡ್ಕೊಂಡು ಅವನ್ ತಲೆನ ಅರ್ಥಕ್ಕೆ ಭಾಗ ಮಾಡಕ್ ಬಿಡ್ತಾಳೆ, ಕಿತ್ತಾಕ್ಬಿಡ್ತಾಳೆ. ಅಲ್ಲೇ ಸತ್ತೋಗ್ಬಿಡ್ತಾನೆ ಆ ಮಂತ್ರವಾದಿ. ಇದನ್ನ ನೋಡಿ ಎದ್ರುಕೊಂಡು ಇವರಿಬ್ರು ಓಡ್ ಬಂದ್ಬಿಡ್ತಾರೆ. ಈ ಕಡೆ ಇಲ್ಲಿ ಇವಳಿಗೂ ಕೂಡ ತುಂಬಾ ಕೋಪ ಬರ್ತಾ ಇರುತ್ತೆ. ಏನ್ ತಗೊಳ್ಗೆ ಮೋಸ ಮಾಡಿದ್ರು ಅಂತ. ಆಗ ಆರ್ಡು ಕೂಡ ಸಮಾಧಾನ ಮಾಡ್ಕೊ ಏನೋ ಒಂದು ರೀಸನ್ ಇದ್ದೇ ಇರುತ್ತೆ ಅಂದಾಗ ಇವರು ಮತ್ತೆ ಹೀಗೆ ಜಗಳ ಆಡ್ತಾ ಇವರಿಬ್ರು ಬ್ರೇಕಪ್ ಮಾಡ್ಕೊಂಡ್ರ ಏಂತಕ್ಕೆ ಅಂತ ವಿಷಯನ ಇಲ್ಲಿ ನಮಗೆ ತೋರಿಸ್ತಾರೆ. ಇವಳಿಗೆ ಒಂದು ಚಿಕ್ಕ ಕ್ಯಾನ್ಸರ್ ಇರುತ್ತೆ. ಆ ಕ್ಯಾನ್ಸರ್ ಇಂದ ಇವಳಿಗೆ ಮಗುವಾಗೋ ಇದೇ ಉಂಟೋಗ್ಬಿಟ್ಟಿರುತ್ತೆ. ಆರ್ಡರ್ಗೆ ತನ್ನ ಲೈಫ್ ನ ತುಂಬಾ ಬ್ಯೂಟಿಫುಲ್ ಆಗಿ ಎಂಜಾಯ್ ಮಾಡ್ಬೇಕು, ತನ್ನ ಮಕ್ಕಳನ್ನೆಲ್ಲ ನೋಡ್ಬೇಕು ಅಂತ ಆಸೆ ಇರುತ್ತೆ. ಮತ್ತೆ ಆರ್ಡೋನ ನಾನು ಮದ್ವೆ ಆದ್ಮೇಲೆ ಈ ವಿಷಯ ಅವನಿಗೆ ಗೊತ್ತಾದ್ರೆ ಅವ್ನು ಬೇರೆ ಒಂದು ಅಫೇರ್ನ ಇಟ್ಕೊಂಬಾರ್ದು ಅಂದ್ಬಿಟ್ಟು ಅವನ ಜೊತೆ ಬ್ರೇಕಪ್ ನ ಮಾಡ್ಕೊಂಡಿರ್ತಾಳೆ. ಇವಳು ಬೇಜಾರಾಗಿ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ರೈನ ತಂಗಿ ಫೇದೆಲ್ಲ ಅವಳಿಗೆ ಒಂದು ಬಾಕ್ಸ್ ಸಿಕ್ಕಿರುತ್ತೆ. ಅದರಲ್ಲಿ ಅದನ್ನ ಓಪನ್ ಮಾಡ್ಬಿಟ್ಟು ನೋಡಿದಾಗ ಅದ್ರೊಳಗಡೆ ಒಂದು ರಿಂಗು ಮತ್ತೆ ಇವ್ರ ತಂದೆಯ ಲೆಟರ್ಸ್ ಗಳೆಲ್ಲ ಇರುತ್ತೆ. ಈಗ ಓಪನ್ ಆಗುತ್ತೆ ನೋಡಿ ಮೂವಿ ಟ್ವಿಸ್ಟ್ ಗಳು. ಈ ಬಸ್ಕಾರ ಜಕಾರ್ತಾಗೆ ಹೋಗಿರ್ತಾನಲ್ಲ ಒಂದು ಬಿಸ್ನೆಸ್ ಗೆ ಮೀಟಿಂಗ್ ಐತೆ ಅನ್ಬಿಟ್ಟು, ಅದು ಆಕ್ಚುಲಿ ಈ ಮೆನೋರ್ಗೆ ಒಂದು ರಿಂಗು ತರನ ಅಂತ ಅವನು ಹೋಗಿರ್ತಾನೆ. ಆದ್ರೆ ಬರೋ ದಾರಿಲಿ ಅವ್ನಿಗೆ ಆಕ್ಸಿಡೆಂಟ್ ಆಗಿ ಹೋಗ್ಬಿಟ್ಟಿರುತ್ತೆ. ಇದರಿಂದ ಅವ್ನಿಗೆ ಹಳೆ ನೆನಪುಗಳು ಹಳೆ ಇದೆಲ್ಲ ಉಂಟೋಗ್ಬಿಟ್ಟಿರುತ್ತೆ. ಈ ಆಕ್ಸಿಡೆಂಟ್ ಆದಾಗ ಅವ್ರನ್ನ ಹಾಸ್ಪಿಟಲ್ ಸೇರಿಸಿರ್ತಾರಲ್ಲ, ಅವ್ರಿಗೆ ಒಂದು ಮಗು ಇರುತ್ತೆ, ಅದು ಸತ್ತೋಗ್ಬಿಟ್ಟಿರ್ತಾನೆ. ಈಗ ಅವನ ಹೆಸರನ್ನೇ ಈ ಬಸ್ಕಾರಿಗೆ ಇಕ್ಕಿರ್ತಾರೆ. ಮತ್ತೆ ಅವರೇ ಇವನನ್ನ ನೋಡ್ಕೋತಾ ಇರ್ತಾರೆ. ಅವರೇ ಕೂಡ ಇವನ್ಗೆ ಒಂದು ಎಲ್ಲ ಮದ್ವೆನೆಲ್ಲ ಮಾಡಿ ಇದಾದ್ಮೇಲೆ ಸ್ವಲ್ಪ ದಿನ ಹೋಗ್ತಾ ಇವನಿಗೆ ಎಲ್ಲ ಗ್ಯಾಪ್ ಬಂದ್ಬಿಟ್ಟಿರುತ್ತೆ. ಇದರಿಂದ ವಾಪಸ್ಸು ಮೆನೋರ್ನ ನೋಡೋಣ ಅಂತ ವಾಪಸ್ ಇವನು ತನ್ನ ಹೋಟ್ಲಿಗೆ ಬರ್ತಾನೆ. ಅಲ್ಲಿ ನೋಡಿದ್ರೆ ಮೆನೋರ್ ಚರ್ಮನೆಲ್ಲ ಕುಯ್ಕೊಂಡು ತುಂಬಾ ಕ್ರೂರವಾಗಿ ಸತ್ತೋಗ್ಬಿಟ್ಟು ಆ ಬಾಡಿ ಎಲ್ಲ ಡಿಕಂಪೋಸ್ ಆಗ್ಬಿಟ್ಟಿರುತ್ತೆ. ಇದನ್ನ ನೋಡಿ ತುಂಬಾ ಅಂದ್ರೆ ತುಂಬಾ ಅಳ್ತಾನೆ. ಮತ್ತೆ ಅವಳನ್ನ ಎತ್ಕೊಂಡೋಗಿ ಆ ಹೋಟೆಲ್ ಅಂಡರ್ ಗ್ರೌಂಡ್ ಒಳಗಡೆ ಒಂದು ಟನಲ್ ಇರುತ್ತೆ. ಆ ಟನಲ್ ಒಳಗಡೆ ಅವಳನ್ನ ಊತಾಕ್ತಾನೆ. ಮತ್ತೆ ಅವಳದೊಂದು ಗುರ್ತಿಗೆ ಅಂತ ಇನ್ನೊಂದೊಂದು ರಿಂಗು ತಂದಿರ್ತಾನಲ್ಲ, ಆ ರಿಂಗು ಶೇಪ್ ನ ಆ ಸಮಾಧಿ ಹತ್ರ ಬಿಡಿಸ್ತಾನೆ. ಈ ವಿಷಯನೆಲ್ಲ ರೈನ ತಿಳ್ಕೊತಾಳೆ. ಆದ್ರೆ ಈ ವಿಷಯ ಮನೋರ್ಗೆ ಗೊತ್ತಿಲ್ಲ ತಮ್ಮ ತಂದೆ ಅವಳನ್ನ ಎಷ್ಟು ಇಷ್ಟಪಡ್ತಿದ್ರು ಅಂತ. ವಿಷಯನ ಹೇಗಾದ್ರೂ ಮಾಡಿ ಅವ್ರಿಗೆ ತಿಳಿಸ್ಬೇಕು ಅಂತ ಆ ರಿಂಗ್ ಇದೆಯಲ್ಲ ಅವಳ ಡೆಡ್ ಬಾಡಿಗೆ ಅದನ್ನ ಹಾಕಿದ್ರೆ ಇವಳ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಆ ಡೆಡ್ ಬಾಡಿನ ಹುಡುಕೊಂಡು ಆ ಅಂಡರ್ ಗ್ರೌಂಡ್ ಒಳಗಡೆ ಹೋಗಿ ಹುಡುಕ್ತಾ ಇರ್ತಾರೆ. ಬಟ್ ಆದ್ರೆ ಎಲ್ಲೂ ಆ ಸಮಾಧಿ ಸಿಗ್ತಾನೆ ಇರೋದಿಲ್ಲ. ಇವ್ರು ಎಲ್ಲಾ ಕಡೆ ತೋಡ್ ನೋಡ್ತಾ ಇರ್ತಾರೆ. ಆದ್ರೆ
ಆ ಡೆಡ್ ಬಾಡಿ ಇಲ್ಲಿ ಸಿಗ್ತಾನೆ ಇರೋದಿಲ್ಲ. ಹೀಗೆ ಸ್ವಲ್ಪ ಹೊತ್ತು ತೋಟು ಹುಡುಕ್ತಿರ್ಬೇಕಾದ್ರೆ ಆರ್ಡೋನ ಇದನ್ನೆಲ್ಲ ಅವನ್ನ ಆ ಇವಿಲ್ ಪೊಸೆಸ್ ಮಾಡ್ಬಿಡುತ್ತೆ. ಅವನು ಕೂಡ ಇವಳನ್ನ ಸಾಯಿಸೋಕೆಂದ ಬರ್ತಾ ಇರ್ತಾನೆ. ಇವಳು ಅವನಿಂದ ತುಂಬಾ ತಪ್ಪಿಸ್ಕೊತಾ ಇರ್ತಾಳೆ. ಆದ್ರೆ ಅವನು ಇವನ್ನ ಹುಡುಕ್ತಾನೆ ಇರ್ತಾಳೆ. ಮತ್ತೆ ಇಲ್ಲಿ ಆ ಟೈಮ್ ಬೇರೆ ಹತ್ರಕ್ಕೆ ಬರ್ತಾನೆ ಇರುತ್ತೆ. ಇನ್ನೇನ್ ಸ್ವಲ್ಪ ಹೊತ್ತು ಇವರು ಸತ್ತೋಗೋ ಟೀಮ್ ಹತ್ರಕ್ಕೆ ಬರ್ತಾನೆ ಇರುತ್ತೆ. ಇಲ್ಲಿ ಆರ್ಡೋ ಅವನ್ನ ಹುಡುಕ್ತಿರ್ಬೇಕಾದ್ರೆ ಇವಳು ಒಳ್ಳೆ ಟೀಮ್ ನ ಯೂಸ್ ಮಾಡ್ಕೊಂಡು ಅವನ್ಗೆ ಹೊಡೆದು ಅವನ ಪ್ರಜ್ಞೆ ತಪ್ಪಿ ಬೀಳಿಸ್ಬಿಡ್ತಾಳೆ. ಮತ್ತೆ ಇವಳು ಒಬ್ಳೆ ಆ ಜಾಗನ ಹುಡುಕೊಂಡು ಹೋಗ್ತಾಳೆ. ಬಟ್ ಆದ್ರೆ ಇವಳಿಗೆ ಆ ಜಾಗ ಕೂಡ ಸಿಗ್ತಾನೆ ಇರೋದಿಲ್ಲ. ಆಗ ಅಲ್ಲೇ ಒಂದು ಪ್ರಯಾಣ ಮಾಡ್ತಾ ಇರ್ತಾಳೆ. ಫಸ್ಟ್ ಟೈಮ್ ಇವಳು ಪ್ರಯಾಣ ಮಾಡಕ್ ಶುರು ಮಾಡ್ತಾಳೆ. ಹೇಗಾದ್ರೂ ನನಗೆ ಒಂದು ದಾರಿನ ತೋರಿಸು, ಆ ಡೆಡ್ ಬಾಡಿ ಎಲ್ಲಿದೆ ಅಂತ ತೋರಿಸು ನನಗೆ ಅಂದಾಗ ಅವಳಿಗೂ ಕೂಡ ಒಂದು ಹಿಂಟ್ ಸಿಗುತ್ತೆ. ಅದನ್ನ ಫಾಲೋ ಮಾಡ್ಕೊಂಡು ಅವಳು ಹೋಗ್ತಾಳೆ. ಆ ಆರ್ಡೋ ಮನಗಿರ್ತಾನಲ್ಲ, ಎಚ್ಚರಿಕೆ ಆಗ್ಬಿಡ್ತಾನೆ. ಎಚ್ಚರಿಕೆ ಆಗಿ ಇವಳ ಹತ್ರ ಬರಕ್ ಶುರು ಮಾಡ್ತಾನೆ. ಈಗ ಅವಳು ಆ ಸಮಾಧಿ ಹತ್ರ ಹೋಗ್ತಾಳೆ. ಸೇಮ್ ಅದೇ ರೀತಿ ಒಂದು ಗುರ್ತಿರುತ್ತೆ. ಇವಳು ಒಬ್ಳೆ ಆ ಸಮಾಧಿನ ತೋಡಕ್ ಶುರು ಮಾಡ್ತಾಳೆ. ಎಲ್ಲ ಓಪನ್ ಮಾಡಿ ಡೆಡ್ ಬಾಡಿಗೆ ಆ ಉಂಗ್ರನ ಹಾಕನಂತ ಹೋಗ್ತಿರ್ಬೇಕಾದ್ರೆ ಆರ್ಡೋ ಬಂದ್ಬಿಟ್ಟು ಒಂದು ಕೊಡ್ಲಿಯಿಂದ ಅವಳ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾನೆ. ಇವಳು ಕೈಯಿಂದ ಈಗ ತಪ್ಪಿಸ್ಕೊಂಡು ಆ ಉಂಗ್ರನ ಪೂರ್ತಿ ಆ ಡೆಡ್ ಬಾಡಿಗೆ ಹಾಕ್ಬಿಡ್ತಾಳೆ. ಆಗ ಆರ್ಡೋ ಆ ಪೊಸೆಸ್ ಇಂದ ಆಚೆ ಬರ್ತಾನೆ. ಅಲ್ಲಿಗೆ ಆ ಮೆನೋರ್ ಆತ್ಮ ಬರುತ್ತೆ. ನನಗೆ ಈ ವಿಷಯನ ತಿಳಿಸಿಕೆ ಟ್ಯಾಂಕ್ಸ್ ಅನ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡುತ್ತೆ. ಇವ್ರು ಎಲ್ಲರಿಗೂ ಖುಷಿ ಆಗುತ್ತೆ. ತನ್ನ ಆತ್ಮಕ್ಕೆ ಶಾಂತಿ ಕೊಡಿಸ್ಬಿಟ್ಟು ಅಂತ ಎಲ್ಲ ಮನೆಗೆ ಬಂದು ಎಲ್ಲ ಖುಷಿಯಾಗಿರ್ತಾರೆ. ಮತ್ತೆ ಆ ದದಾಂಗ್ ಮಂತ್ರವಾದಿ ಹೇಗ್ ಸತ್ತ ಅಂತ ಪೊಲೀಸ್ ಟೋಕೆಲ್ಲ ಸ್ವಲ್ಪ ಹೇಳಿ ಇನ್ವೆಸ್ಟಿಗೇಷನ್ ಮಾಡಿಸ್ತಾ ಇರ್ತಾರೆ. ಇಲ್ಲಿ ಆರ್ಡೋ ಇದನ್ನೆಲ್ಲ ರೈನಾ ಹತ್ರ ಬಂದ್ಬಿಟ್ಟು, ನೀ ನನಗೆ ಹೇಗಿದೆಯೋ ಹಾಗೆ ಇಷ್ಟ, ನಿನಗೆ ಮಗು ಆಗ್ತಿಲ್ಲ ಅಂದ್ರೆ ಏನ್ ಪರವಾಗಿಲ್ಲ, ನಾವು ಮಗುನ ತತ್ತು ತಗೊಳ್ಳೋಣ, ನೀನೊಬ್ಳು ನನ್ನ ಜೊತೆ ಇದ್ರೆ ಸಾಕು, ನಾವಿಬ್ರು ಪ್ಲೀಸ್ ಮತ್ತೆ ಮದ್ವೆ ಆಗೋಣ ಅಂತ ಕೇಳಿದಾಗ ಅವಳಿಗೂ ಕೂಡ ಇದು ಖುಷಿಯಾಗಿ ಸರಿ ಆಯ್ತು ಅಂತ ಅವಳು ಒಪ್ಕೋತಾಳೆ. ಆರ್ಡೋ ಸ್ನಾನ ಮಾಡ್ಕೊಂಡು ಆಚೆ ಬಂದಾಗ ಇವ್ನಿಗೆ ಎಲ್ಲಾ ಕಡೆ ವಿಚಿತ್ರವಾಗಿ ಕಾಣಿಸುತ್ತೆ. ಮತ್ತೆ ಇವ್ನಿಗೆ ಆ ಡ್ರೆಸ್ಸಿಂಗ್ ರೂಮು ಓಪನ್ ಆಗಿರೋ ತರ ಕಾಣಿಸುತ್ತೆ. ಇವನು ಕೂಡ ಫುಲ್ಲು ಎದುರ್ಕೋತಾ ಇರ್ತಾನೆ. ಎದುರ್ಕೊಂಡು ಅಲ್ಲಿಂದ ಆಚೆ ಹೋಗೋಣ ಅಂತ ನೋಡ್ತಾನೆ, ಡೋರ್ ಲಾಕ್ ಆಗ್ಬಿಟ್ಟಿರುತ್ತೆ. ನೋಡ್ತಿದ್ದಂಗೆನೆ ಆ ಮನೋರಾತ್ಮ ಪುನಃ ಬಂದ್ಬಿಟ್ಟು ಇವನ್ನ ಅಲ್ಲೇ ಸಾಯಿಸಾಕ್ಬಿಡುತ್ತೆ. ರಾಯಿನ ಆರ್ಡ್ರೋನ ನೋಡೋಣ ಅಂತ ಬರ್ತಾಳೆ. ನೋಡಿದಾಗ ಇವನ್ನ ಕ್ರೂರವಾಗಿ ಸಾಯಿಸಾಕ್ಬಿಟ್ಟಿರುತ್ತೆ. ಎಂತಕ ಆತ್ಮ ಇವನ್ನ ಸಾಯಿಸ್ತು ಅಂತ ತುಂಬಾ ಬೇಜಾರಾಗಿ ನಿಂತ್ಕೊಂಡಿರ್ತಾಳೆ. ಆಗ ಇವಳ ತಂಗಿ ಫ್ರೇ ಇದ್ದಾಳಲ್ಲ, ಅವಳನ್ನ ಪೊಸೆಸ್ ಮಾಡ್ಬಿಟ್ಟು ನಿಮ್ಮಿಬ್ಬರನ್ನ ಬಿಟ್ಬಿಟ್ಟು ಬೇರೆ ಯಾರೇ ಆ ರೂಮಿಗೆ ಬಂದ್ರು ನಾನು ಅವ್ರನ್ನ ಸಾಯಿಸ್ತೀನಿ. ಯಾಕೆಂದ್ರೆ ನೀವಿಬ್ರು ಬಸ್ಕಾರನ ಮಕ್ಕಳು, ನಿಮ್ಮಿಬ್ರಿಗೆ ನಾನು ಏನೂ ಮಾಡೋದಿಲ್ಲ. ಯಾಕೆಂದ್ರೆ ನೀವಿಬ್ರು ನನಗೆ ನಿಜ ಸತ್ಯನ ಏನು ಅಂತ ತಿಳ್ಕೊಳಕ್ಕೆ ನನಗೆ ಹೆಲ್ಪ್ ಮಾಡಿದ್ರಿ. ಹಾಗಾಗಿ ನಿಮ್ಮಿಬ್ರಿಗೆ ನಾನು ಏನೂ ಮಾಡೋದಿಲ್ಲ. ಆದ್ರೆ ನನ್ನ ಜೀವನ ಪೂರ್ತಿ ಕೊರ್ಗು ತರ ಮಾಡಿದ್ರಲ್ಲ ಈ ಜನರು, ಆದ್ರೆ ನಾನು ಅವ್ರ ಮೇಲೆ ನಾನು ರಿವೆಂಜ್ನ ತೀರಿಸ್ಕೋತೀನಿ. ಆಮೇಲೆ ಯಾರೇ ಆ ರೂಮಿಗೆ ಬಂದ್ರು ನಾನು ಅವ್ರನ್ನ ಸಾಯಿಸ್ತೀನಿ, ನಿಮ್ಮಿಬ್ಬರನ್ನ ಬಿಟ್ಬಿಟ್ಟು ಅಂತ ಹೇಳಿ ಅಲ್ಲಿಂದ ಹೊಂಟೋಗ್ಬಿಡುತ್ತೆ. ಇವ್ರಿಗೂ ಗೊತ್ತಾಗುತ್ತೆ ಈ ಆತ್ಮ ಯಾವತ್ತೂ ಹೋಗಲ್ಲ ಅನ್ಬಿಟ್ಟು ಆ ಹೋಟ್ಲನ್ನ ಸೇಲ್ಗೆ ಇಟ್ಬಿಟ್ಟು ಅಲ್ಲಿಂದ ಹೊಂಟೆ ಹೋಗ್ಬಿಡ್ತಾರೆ. ಆರ್ಡೋ ಅವಳಿಗೆ ಒಬ್ಬ 3% ಯಾವುದೇ ರೀತಿ ಸಂಬಂಧ ಇರಲಿಲ್ಲ. ಅದಕ್ಕೋಸ್ಕರ ಅವನ್ನ ಸಾಯಿಸಿರ್ತಾಳೆ. ಆದ್ರೆ ಇವರಿಬ್ರು ಬಸ್ಕಾರನ ಮಕ್ಕಳಾಗಿರ್ತಾರಲ್ವಾ, ಅದಕ್ಕೋಸ್ಕರ ಇವಳನ್ನ ಬಿಟ್ಟಿರ್ತಾರೆ. ಇದಾದ್ಮೇಲೆ ಇಬ್ಬರು ಪೊಲೀಸ್ ಆಫೀಸರು ಇಲ್ಲಿಗೆ ಇನ್ವೆಸ್ಟಿಗೇಷನ್ ಮಾಡೋಣ ಅಂತ ಬರ್ತಾರೆ. ಅಲ್ಲಿ ಬಂದು ನೋಡಿದಾಗ ಇವ್ರಿಗೆ ಅದೇ ಒಂದು ಆತ್ಮ ಕಾಣಿಸುತ್ತೆ. ಮತ್ತೆ ಇವ್ರಿಗೆ ಅದೇ ವಿಷಯ ಹೇಳುತ್ತೆ, 3 ದಿನ ಮಧ್ಯರಾತ್ರಿ ಅಂತ. ಮತ್ತೆ 3 ದಿನ ಮಧ್ಯರಾತ್ರಿ ಆದ್ಮೇಲೆ ಇವರು ಮನೆ ಮುಂದೆ ಹೋಗಿ ಹಾಕಿಸ್ಕೊಳ್ತಾರೆ. ಅಷ್ಟೇ, ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿದ್ರೆ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದಿನ ಸಲ ನಿಮ್ಗೆ ಇಷ್ಟ ಆಗೋ ಥರನೇ ಇನ್ನೊಂದು ಮೂವಿ ತೊಗೊಂಬರ್ತೀನಿ. ಈ ಬ್ಯಾಕ್ ಟು ಬ್ಯಾಕ್ ಧಮಾಕೋದು ಇನ್ನು ಲಾಸ್ಟ್ ಒಂದು ವಿಡಿಯೋ ಬಾಕಿ ಇದೆ, ಅದನ್ನು ಬೇಗ ತೊಗೊಂಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದಿಷ್ಟೇ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನು ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ and love you all.